ಹೃದಯ ಜೋಪಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಉಮೇಶ್ ಕತ್ತಿ ಸಚಿವರಾದಂತಹ ಉಮೇಶ್ ಕತ್ತಿಯವರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಹಠಾತ್ತನೆ ಬಂದಂತಹ ಈ ಹೃದಯಾಘಾತದಿಂದಾಗಿ ಒಂದು ರೀತಿಯಾಗಿ ಅವರ ಒಂದು ಸಾವೇನಿದೆ ಇಡೀ ರಾಜ್ಯದ ಜನತೆಗೆ ಶಾಕಿಂಗ್ ಅಂತ ಹೇಳ್ಬೋದು. ಅವರ ಅಭಿಮಾನಿಗಳಲ್ಲಿ ದುಃಖ ಮಡುಗಟ್ಟಿದೆ. ಅದರ ಜೊತೆಗೆ ಯಾಕೆ ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ. ಸೊ ಇದ್ದಕ್ಕಿದ್ದಂತೆ ಬರುವಂತಹ ಈ ಹೃದಯ ಸಂಬಂಧಿ ಕಾಯಿಲೆ ಯಾತಕ್ಕಾಗಿ ಬರುತ್ತೆ, ಜೊತೆಗೆ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಏನು? ಸೊ ಇಂದಿನ ಪೀಳಿಗೆ ಆಗಿರ್ಬೋದು ಅಥವಾ ಇಂದಿನ ಜೀವನ ಶೈಲಿ, ಇಂದಿನ ಆಹಾರ ಶೈಲಿ ಎಲ್ಲವೂ ಕೂಡ ಬದಲಾಗಬೇಕು. ಅನೇಕ ವಿಚಾರಗಳು ಇಲ್ಲಿ ಬರ್ತಾ ಹೋಗುತ್ತೆ. ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ವೈದ್ಯರುಗಳಿದ್ದಾರೆ, ತಜ್ಞರುಗಳಿದ್ದಾರೆ, ಅವ್ರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಏನು ಸಚಿವರಾದಂತಹ ಉಮೇಶ್ ಕತ್ತಿಯವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಆ ಪ್ರತಿಯೊಂದು ಕ್ಷಣ ನನಗೆ ನೆನಪಾಗ್ತಾ ಇದೆ. ಅವರ ಪ್ರಮುಖ ರಾಜಕೀಯ ನಿರ್ಧಾರಗಳಲ್ಲಿ ನನ್ನ ಇಟ್ಕೊಂಡು ಅವ್ರ ನಿರ್ಣಯವನ್ನು ಮಾಡ್ತಾ ಇದ್ರು. ಅವರ ಸೋದರ ರಮೇಶ್ ಕತ್ತಿ, ಅವರ ಕುಟುಂಬದ ಎಲ್ಲ ಸದಸ್ಯರು ಅತ್ಯಂತ ಆತ್ಮೀಯರಾಗಿದ್ದರು. ರಾಜ್ಯ ಒಬ್ಬ ಕ್ರಿಯಾಶೀಲ ಧೀಮಂತ ನಾಯಕನನ್ನು ಕಳ್ಕೊಂಡಿದೆ. ಒಬ್ಬ ಸಹಕಾರಿ ಧುರೀಣನ್ನು ಕಳ್ಕೊಂಡಿದೆ. ಸಹಕಾರಿ ರಂಗದಲ್ಲಿ ಅವರ ಪಾತ್ರ ಬಹಳ ಹಿರಿದಾಗಿದೆ. ಹಿರಣ್ಯಕೇಶಿ ಸಹಕಾರಿ ಬ್ಯಾಂಕ್, ಸಹಕಾರಿ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಸ್ವತಂತ್ರ ಪೂರ್ವದ ವಿದ್ಯುತ್ ಶಕ್ತಿ ವಿತರಣೆಯ ಒಂದು ಸೊಸೈಟಿ, ಕರ್ನಾಟಕದಲ್ಲಿ ಏಕಮೇವ ಕೋಆಪರೇಟಿವ್ ವಿದ್ಯುತ್ ವಿಸ್ತರಣೆ ಸಹಕಾರಿ ರಂಗದಲ್ಲಿ ಇರುವಂಥದ್ದು ಈಗಲೂ ಕೂಡ ಒಂದೇ. ಅದರ ಅಧ್ಯಕ್ಷರಾಗಿ ಬಹಳ ಸಮರ್ಪಕವಾಗಿ ವಿದ್ಯುತ್ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ. ರಾಜ್ಯಕ್ಕೆ ವಿದ್ಯುತ್ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ ಹಲವಾರು ಬಾರಿ ಮಾರ್ಗದರ್ಶನವನ್ನು ಮಾಡಿದವರು. ಅದು ಎಂದೂ ಕೂಡ ನಾನು ಬಹಳ ದೊಡ್ಡ ಅನುಭವ ಇದೆ ಅಂತ ತೋರಿಸ್ಕೊಂಡವರಲ್ಲ, ಸಹಜವಾಗಿ ಕೆಲಸ ಮಾಡಿದವರು. ಅಜಾತ ಶತ್ರು, ವಿರೋಧ ಪಕ್ಷ ಆಗಲಿ ನಮ್ಮ ಪಕ್ಷ ಆಗಲಿ ಎಲ್ಲ ಪಕ್ಷದಲ್ಲೂ ಸ್ನೇಹಿತರಿದ್ದರು. ರಾಜ್ಯಕ್ಕೆ ಒಬ್ಬ ಧೀಮಂತ ನಾಯಕನನ್ನು ಕಳ್ಕೊಂಡಿದ್ದೇವೆ. ಒಬ್ಬ ಧುರೀಣನನ್ನು ಕಳ್ಕೊಂಡಿದ್ದೇವೆ. ಬೆಳಗಾಂ ಜಿಲ್ಲೆ ಒಬ್ಬ ಹಿರಿಯ ಧುರೀಣನ ಕಳ್ಕೊಂಡು ಅನಾಥ ಆಗಿದೆ. ಉತ್ತರ ಕರ್ನಾಟಕದ ಧ್ವನಿ ನಿಂತೋಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ಹಾನಿಯಾಗಿದೆ. ಒಬ್ಬ ಸಹೋದರನ ಕಳ್ಕೊಂಡಿದ್ದೇನೆ.
ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವ್ರ ಕುಟುಂಬದ ಸದಸ್ಯರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಅವ್ರ ತಂದೆಗೂ ಪಾಪ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಸಚಿವರು. ಆಮೇಲೆ ಇವ್ರನ್ನ ಬೈ ಎಲೆಕ್ಷನ್ನಲ್ಲಿ ಜನತಾ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಮಾಡಿ ಗೆದ್ದಿದ್ರು. ಇವರು ಮೂಲತಃ ರಾಮಕೃಷ್ಣ ಹೆಗಡೆ ಅವ್ರ ಫಾಲೋಯರು. ಆಮೇಲೆ JH ಪಟೇಲ್ ಜೊತೆ ಚೆನ್ನಾಗಿತ್ತು, ಸ್ವಲ್ಪ ಗುಂಬುತನ ಇತ್ತು, ಮತ್ತು ನೆಗ್ಲಿಜೆನ್ಸ್ ಇತ್ತು. ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅವರು ಹೊಸ ಅಷ್ಟೊಂದು ಕೇರ್ ತಗೊಂಡಿಲ್ಲ ಅನ್ನೋ ಕಾಣಿಸುತ್ತೆ. ಒಳ್ಳೆ ಸ್ನೇಹಿತ ನನಗೆ, ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ಅಂಥವ್ರು ಕಾಲ ಆಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನಿವತ್ತು ಕನ್ಯಾಕುಮಾರಿಗೆ ಹೋಗ್ಬೇಕಾಗಿತ್ತು. ಈಗ ಅಲ್ಲಿ ಡೆಡ್ ಬಾಡಿ ನೋಡೋಕೆ ಹೋಗ್ತಾ ಇರೋದ್ರಿಂದ ಕನ್ಯಾಕುಮಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ ಈಗ ಹೋಗ್ತಾ ಇದ್ದೀನಿ ನೋಡ್ಕೊಂಡು. ಇಚ್ಛಾಶಕ್ತಿ ಇತ್ತು. ಅವರು ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, JH ಪಟೇಲರು, ಯಡಿಯೂರಪ್ಪನವರು, ಸದಾನಂದ ಗೌಡರು ಮತ್ತು ಬಸವರಾಜ ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರವರು ಭಾಳ ಆಪ್ತರಾಗಿದ್ದಂಥವ್ರು. ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದ ಅನುಭವ ಇರ್ತಕ್ಕಂಥವ್ರು. ಇವತ್ತು ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಸಾಕಷ್ಟು ನಮಗಿದೆ. ಕೇವಲ ಕುಟುಂಬಕ್ಕಷ್ಟೇ ಅಲ್ಲ, ನಮ್ಮ ಪಕ್ಷಕ್ಕೂ ದೊಡ್ಡ ಆಘಾತ ಆಗಿದೆ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಳಷ್ಟು ಮೇರು ನಾಯಕ ತಪ್ಪಾಗಲಾರ್ದು ಆ ಮೇರು ನಾಯಕನ ಸ್ಥಾನ ತುಂಬತಕ್ಕಂಥ ಒಂದು ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ನಾನು ಹೇಳುತ್ತೆ. ಸದಾ ಉತ್ತರ ಕರ್ನಾಟಕದ ಧ್ವನಿಯಾಗಿ ಮಾತಾಡ್ತೀನಿ ಅಂತ ಹೇಳಿದರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅವರು ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ, ಸಹಕಾರಿ ಬಂಧುಗಳಾಗಿದ್ದರು ಮತ್ತು ಉದ್ಯಮಿಗಳಾಗಿದ್ದರು. ಅವ್ರಿಗೆಲ್ಲ ಅನುಭವ ಇತ್ತು. ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ನಮ್ಮನ್ನು ಊಟಕ್ಕೆ ಆಹ್ವಾನ ಮಾಡ್ತಿದ್ರು. ಇನ್ನೊಂದು ವಿಶೇಷ ಅಂದರೆ, ಬೆಳಗಾವಿ ಮೊನ್ನೆ ನಡೆದ ಅಧಿವೇಶನದಲ್ಲಿ ಮೊದಲನೇ ದಿವಸ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರು ಒಳಗೊಂಡಂತೆ ಬೊಮ್ಮಾಯಿಯವರು ಎಲ್ಲರನ್ನೂ ಆಹ್ವಾನ ಮಾಡಿದರು ಊಟಕ್ಕೆ ಅವ್ರ ಮನೆಗೆ. ಎರಡನೇ ದಿವಸ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರು ಮತ್ತು ಎಲ್ಲ ಮುಖಂಡರು ಆಹ್ವಾನ ಮಾಡಿದರು ಊಟಕ್ಕೆ. ಮೂರು ದಿವಸ JDS. ಅಂದರೆ ಎಲ್ಲ ಪಕ್ಷದ ಜೊತೆ ಒಡನಾಡಿಯಾಗಿದ್ದಂಥ ಉಮೇಶ್ ಕತ್ತಿಯವರು ನಮ್ಮ ಮಧ್ಯೆ ಇಲ್ಲ. ಹೃದಯಾಘಾತ ಇದೊಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಹಾಗಾದರೆ ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಳೋದು ಹೇಗೆ, ಏನೆಲ್ಲ ಅನುಸರಿಸಬೇಕು? ಇವತ್ತಿನ ಜೀವನ ಶೈಲಿಯ ಜೊತೆಗೆ ಆಹಾರ ಕ್ರಮದಲ್ಲಿನೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಯಾಕಾಗತ್ತೆ? ತಜ್ಞರ ವೈದ್ಯರುಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಕೂಡ ಮಾತನಾಡ್ತಾ ಹೋಗೋಣ. ಡಾಕ್ಟರ್ ರಘು ಇದ್ದಾರೆ, ಹೃದ್ರೋಗ ತಜ್ಞರು, ರಾಜರಾಜೇಶ್ವರಿ ಆಸ್ಪತ್ರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ. ಅದರ ಜೊತೆಗೆ ಡಾಕ್ಟರ್ ಕುಮಾರಸ್ವಾಮಿ ಅವರಿದ್ದಾರೆ, ಹೃದ್ರೋಗ ತಜ್ಞರು, ಜಯದೇವ ಆಸ್ಪತ್ರೆ. ಡಾಕ್ಟರ್ ಕುಮಾರಸ್ವಾಮಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಮೊದಲನೇದಾಗಿ ಡಾಕ್ಟರ್ ರಘು ಅವರೇ, ಉಮೇಶ್ ಕತ್ತಿಯವರ ನಿಧನ ನಿಜಕ್ಕೂ ಇಡೀ ರಾಜ್ಯಕ್ಕೆ ಒಂದು ರೀತಿಯಾಗಿ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ದಿಢೀರಂತ ಬಂದಂಥದ್ದಲ್ಲ. ಈ ಹಿಂದೆ ಕೂಡ ಅವರಿಗೆ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರ ತಂದೆ ಕೂಡ ಇದೇ ಹೃದಯ ರೋಗದಿಂದನೇ, ಆದರೆ ಹಾರ್ಟ್ ಅಟ್ಯಾಕಿಂದನೇ ತೀರ್ಕೊಂಡಿದ್ರು ಅಂತ. ಮೊದಲನೇದಾಗಿ ಏನು ಹೇಳ್ತೀರಿ? ಇದು ಇಂಪಾರ್ಟೆಂಟ್ ಮೇಡಮ್. ಅದಕ್ಕೆ ಹೇಳಿದ್ದು ದೇರ್ ಆರ್ two types of risk factors. Modifiable risk factors, non-modifiable risk factors. Probably ನೀವು ಹೇಳಿದ್ರೆ ಫಾದರ್ಗೂ ಹೃದಯಾಘಾತ ಆಗಿತ್ತು, ಇವ್ರಿಗೂ ಬೈಪಾಸ್ ಆಗಿದೆ. Probably there's a hereditary tendency ಇದೆ ಹಾರ್ಟ್ ಅಟ್ಯಾಕ್. Probably they have got a premature coronary disease. ನಾವೇನ್ ಮಾಡ್ತೀವಿ, premature coronary disease ಅಂದ್ರೆ ಅವ್ರ ಗಂಡಸರಾದ್ರೆ ಲೆಸ್ ದೆನ್ 55 ಇಯರ್ಸ್ ಎಲ್ಲ ಫ್ಯಾಮಿಲಿಯಲ್ಲಿ ಆಗಿದ್ರೆ, ಅಥವಾ ಲೇಡೀಸ್ ಆಗಿದ್ರೆ ಲೆಸ್ ದೆನ್ 65 ಇಯರ್ಸ್ ಆಗಿದ್ರೆ ಅದನ್ನ ಪ್ರಿಮೆಚೂರ್ coronary disease ಅಂತ. ಪ್ರಾಬ್ಲಿ ಇವರು ಇವಾಗ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದು. ಅದಕ್ಕೆ ಮುಂಚೆನೆ ಪ್ರಾಬ್ಲಿ 5 to 6 years ಬ್ಯಾಕ್ ಅವ್ರಿಗೆ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಬೈಪಾಸ್ ಆಗಿದೆ. ಸೊ ದೇರ್ ಇಸ್ ಎ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ. ಸೊ ದೀಸ್ ಆರ್ ಆಲ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಒಂದು ಏಜ್ ಯು ಕ್ಯಾನಾಟ್ ಮಾಡಿಫೈ. ವೆನ್ ಯು ಗೋಯಿಂಗ್ ಓಲ್ಡ್ ಯು ಆರ್ ರಿಸ್ಕ್ ಫ್ಯಾಕ್ಟರ್ಸ್. ವೆನ್ ಯು ಗಾಟ್ ಫ್ಯಾಮಿಲಿಯಲ್ ಹೈಪರ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಹುಟ್ಟಿದ ಫ್ಯಾಮಿಲಿಯಲ್ಲಿ. ಒಂದು ಸೆಕ್ಸ್, ಮೇಲ್ ಸೆಕ್ಸ್, ದೇ ಆರ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್. ಅನದರ್ ಒನ್ ಇಸ್ ಪ್ರಿಮೆಚೂರ್ coronary disease.
ಫ್ಯಾಮಿಲಿನಲ್ಲಿ ಬ್ರದರ್ಸ್ಗೆ ಅಥವಾ ಸಿಸ್ಟರ್ಸ್ಗೆ ಅಥವಾ ಕಸಿನ್ಸ್ಗೆ ಯಾರಿಗಾರು ಅರ್ಲಿ ಡೆತ್ ಆದ್ರೆ ಅವಾಗ ಎಲ್ಲರೂ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಶುಡ್ ಹ್ಯಾವ್ ರೆಗ್ಯುಲರ್ ಚೆಕಪ್ ಪ್ರಿವೆಂಟ್. ಓಕೆ ಎಸ್ ಡಾಕ್ಟರ್, ನಾನು ಮತ್ತೆ ಮಾತಾಡ್ತೀನಿ. ಡಾಕ್ಟರ್ ಕುಮಾರಸ್ವಾಮಿ ಅವರು ಏನು ಹೇಳ್ತೀರಿ? ಇಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಆಹಾರ ಶೈಲಿ, ಜೀವನ ಕ್ರಮ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಟ್ಟಿದೆ ಆಯ್ತಾ. ಆರೋಗ್ಯದ ಕಡೆ ಗಮನ ಹರಿಸೋದಕ್ಕೂ ಕೂಡ ಸಮಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆಲ್ಲ. ಮೊದಲೇದಾಗಿ ಏನು ಹೇಳ್ತೀರಿ? ಹೌದು, ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕಾಂಪಿಟೇಟಿವ್ ಲೈಫ್ ಆಗ್ಬಿಟ್ಟಿದೆ. ಎಲ್ಲ ಅವರು ದುಡಿಬೇಕು, ದುಡಿದ್ರೇನೆ ಅವ್ರಿಗೆ ಒಂದೊತ್ತಿನ ಊಟಕ್ಕೆ ಬರುತ್ತೆ ದುಡ್ಡು. ಹಂಗಾಗಿ ಲೈಫ್ ಸ್ಟೈಲ್ ಬಗ್ಗೆ, ಆಹಾರದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅವರು. ಅದ್ರ ಜೊತೆಗೆ ತಮ್ಮ ಒಂದು ಬ್ಯಾಡ್ ಹ್ಯಾಬಿಟ್ಸ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಸ್ಟ್ರೆಸ್ ಮೇನ್. ಈಗ ಮೊದಲೆಲ್ಲ ಇತ್ತು ಒಂದು ಜಮಾನ, ಆಫ್ಟರ್ 60 years ಓನ್ಲಿ ಪೀಪಲ್ ವಿಲ್ ಗೆಟ್ ಅ ಹಾರ್ಟ್ ಅಟ್ಯಾಕ್ ಅಂತ ಅಂದ್ಬಿಟ್ಟು. ಬಟ್ ಈಗ ಹಾಗಿಲ್ಲ. 25 ವರ್ಷ 20 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗಿ ನಾವು ನೋಡಿದ್ವಿ. ಎಷ್ಟೋ ಜನಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಬೈಪಾಸ್ ಮಾಡಿದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಸ್ಟ್ರೆಸ್ಸು. ಈ ಆಹಾರ ಶೈಲಿ ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸ್ ಜೊತೆಗೆ, ಅಂದ್ರೆ ಸ್ಮೋಕಿಂಗು, ಆಲ್ಕೋಹಾಲು, ಇದ್ರ ಜೊತೆಗೆ ಸ್ಟ್ರೆಸ್ ಈಸ್ ನೌ ದ ನಂಬರ್ 1 ರಿಸ್ಕ್ ಫ್ಯಾಕ್ಟರ್ ನವ್ ಡೇಸ್. ಆಕ್ಚುಲಿ ಐ ಥಿಂಕ್ ಡಾಕ್ಟರ್ ರಘು ಸರ್ ಹೇಳಿದ್ರು ಮಾಡಿಫೈಯಬಲ್, ನಾನ್ ಮಾಡಿಫೈಯಲ್. ಈ ಮಾಡಿಫೈಬಲ್ಗೆ ಇದರಲ್ಲಿ ಈ ಸ್ಟ್ರೆಸ್ ಇಸ್ ದ ನಂಬರ್ 1 ಬರುತ್ತೆ. ಅದು ಬಿಕಾಸ್ ಆಫ್ ಸ್ಟ್ರೆಸ್ ಲಾಟ್ ಆಫ್ ಪೀಪಲ್ ವಿಲ್ ಗೆಟ್. ಏನಾಗುತ್ತೆ, ಕೊರೋನರಿ ಆರ್ಟರಿ ಚಿಕ್ಕ ವಯಸ್ಸಿದಿಂದಲೇ ದೇರ್ ವಿಲ್ ಬಿ ಸಮ್ ಚಿಕ್ಕ ವಯಸ್ಸಿದಿಂದಲೇ ಅದು ಕೊರೋನರಿ ಆರ್ಟರಿ ಒಳಗಡೆ ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ ಇರುತ್ತೆ. ಅದು ಈ ಸ್ಟ್ರೆಸ್ ಇಂದ ರಪ್ಚರ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ಕ್ಲೋಸ್ ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೇನು ಸ್ಮೋಕಿಂಗ್ ಬೇಡ, ಡಯಾಬಿಟಿಕ್ ಬೇಡ, ಆಲ್ಕೋಹಾಲ್ ಬೇಡ, ಬೇರೆ ಹೈಪರ್ ಲಿಪಿಡಿಮಿಯಾ ಬೇಡ, ಏನು ಬೇಡ, ಫ್ಯಾಮಿಲಿ ಹಿಸ್ಟ್ರಿನೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಬಿಕಾಸ್ ಆಫ್ ದಿಸ್ ಅಂಡ್ ಅದರ್ ಥಿಂಗ್ ಇಸ್ ಪೋಸ್ಟ್ ಕೋವಿಡ್. ಯು ಆರ್ ಸೀನ್ ಆಕ್ಚುಲಿ ಪೋಸ್ಟ್ ಕೋವಿಡ್ era nowadays actually all young people are getting heart attack. I think you come across so many heart attack people died after COVID because of this COVID, because the inflammation will be more after COVID. Coronary atherosclerosis and inflammation, because a lot of people will develop atherosclerosis because of inflammation. ನಿಜ ಎಸ್. ಆಮೇಲೆ ಇನ್ನೊಂದೇನಾಗಿದೆ, ಕೋವಿಡ್ ಸಿಂಪ್ಟಮ್ಸ್ ಇರ್ಲೇಬೇಕಂತೇನಿಲ್ಲ. ಸಬ್ ಕ್ಲಿನಿಕಲ್ ಕೋವಿಡ್ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ದೇರ್ ವೋಂಟ್ ಬಿ ಎನಿ ಫೀವರ್, ಕೋಲ್ಡ್, ಕಫ್, ಬಾಡಿ ಪೇನ್ ಇರೋದಿಲ್ಲ. But there will be subclinical COVID infections. Lot of trials are there actually published in America, UK, lot of abroad also they are published actually. And also they proved because of that one inflammation changes occurring in the blood vessels, lot of people will get a heart attack. ನಿಜ ಎಸ್. ಡಾಕ್ಟರ್ ರಘು ಅವರೇ, ಈಗ ಒಂದು ಕಡೆಯಿಂದ ನಾವು ಗಮನಿಸ್ಕೊಂಡು ಬರೋದಾದ್ರೆ ಅನೇಕ ಫ್ಯಾಕ್ಟರ್ಸ್ ಬರುತ್ತೆ ಇಲ್ಲಿ. ನೀವೀಗ ಆಲ್ರೆಡಿ ಹೇಳೋ ಥರ ಸ್ಟ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ವಯಸ್ಸು ಅನ್ನೋದು ಕೂಡ ಮ್ಯಾಟ್ರ್ ಆಗತ್ತೆ ಅನ್ನೋದು ಹೇಳಿದ್ರಿ. ಅಂದರೆ ಈಗ ತುಂಬ ಚಿಕ್ಕ ವಯಸ್ಸಿನ ಅವರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕಂದರೆ ನಮಗೆ ನಮ್ಮ ಕಣ್ಣು ಮುಂದೆನೇ ಇನ್ನೂ ಕೂಡ ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಸಾವು ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಸಾವು ಅಂತ ಹೇಳ್ಬೋದು. ಯಾಕಂತಂದರೆ ಅದನ್ನು ಇನ್ನೂ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ, ಆ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ 50 ವರ್ಷ 60 ವರ್ಷ ಆದವ್ರಲ್ಲ, ಯಂಗ್ಸ್ಟರ್ಸಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ಬರ್ತಾ ಇದೆ. ಏನು ಹೇಳ್ತೀರಿ, ಇದಕ್ಕೇನು ಕಾರಣ ಅಥವಾ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ತೀರಿ? ಮೇಡಮ್, ಇನ್ ಜನರಲ್ ಇಂಡಿಯನ್ಸ್ ಹ್ಯಾವ್ ಗಾಟ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್. ಯಾಕೆಂದ್ರೆ ಕಂಪೇರ್ಡ್ ಟು ವೆಸ್ಟರ್ನ್ ಪಾಪ್ಯುಲೇಷನ್, ಚೈನೀಸ್, ಜಪಾನೀಸ್ ತಗೊಂಡ್ರೆ ವಿ ಹ್ಯಾವ್ ಗಾಟ್ 3-5 ಬಾರಿ ಹೆಚ್ಚಿಗೆ ಬಾರಿ ನಾವು ಹಾರ್ಟ್ ಅಟ್ಯಾಕ್ ಆಗುತ್ತೆ. ವಿ ಆರ್ ಜೆನೆಟಿಕಲಿ ಮೋರ್ ಪ್ರೋನ್ ಅಂಡ್ ಅವರ್ ಹಾರ್ಟ್ ಪ್ರಾಬ್ಲಮ್ ಇಸ್ ಮೆಲಿಗ್ರೆಂಟ್ ಪ್ರೊಪೋರ್ಷನ್. ಆಕ್ಚುಲಿ ಅಟ್ 40 years ಅಲ್ಲೇ 3 ಬ್ಲಾಕ್ ಆಗಿರುತ್ತೆ, ಡಿಫ್ಯೂಸ್ ಅಥೆರೋಸ್ಕ್ಲೆರೋಸಿಸ್ ಇರುತ್ತೆ. ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಐ ಟೋಲ್ಡ್, genes are more prone, and also risk factors are there. Like diabetes is capital of in the world. We have got more patients of diabetes. Almost 30-40% of patients are diabetic. Hypertension, almost 140 million people suffer from hypertension. And these are other, smoking is common, almost 60-70% smokes. And cholesterol and bad lifestyle, sedentary habits. So you don't have healthy lifestyle, healthy food habits. Youngsters are also important because we work for 18 hours. Hardly we sleep. Hardly we eat junk food, whatever is available in the office or somewhere. So these are all important, and they are also important factors. And in general, almost 40% of heart attacks in India occurs less than 50 years of age.
ಇನ್ಫ್ಯಾಕ್ಟ್ ನಾನು ಆಲ್ಮೋಸ್ಟ್ 25 ವರ್ಷ ಜಯದೇವದಲ್ಲಿ 29 ವರ್ಷ ವರ್ಕ್ ಮಾಡಿದ್ದೀನಲ್ಲ. ಮೋಸ್ಟ್ 40% ಆಫ್ ದ ಪೇಷಂಟ್ಸ್ ಆರ್ ಲೆಸ್ ದೆನ್ 40 years. ಇನ್ಫ್ಯಾಕ್ಟ್ ಅವ್ರ ಅಪ್ಪದಿರೋ ಅವ್ರ ಅಜ್ಜ ತಾತಂದಿರೋ ಕರ್ಕೊಂಡ್ ಬರ್ತಾರೆ ಅವ್ನ ಹಾರ್ಟ್ ಅಟ್ಯಾಕ್ 30 ವರ್ಷ 35 ವರ್ಷಕ್ಕೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಇನ್ನೂ ಮದುವೆ ಆಗಿರೋದಿಲ್ಲ, ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ, ಅದು ಎಂಗೇಜ್ಮೆಂಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಇನ್ಫ್ಯಾಕ್ಟ್ ನೀನು ರೀಸೆಂಟ್ ಆಗಿ ಗಿವ್ ಸರ್ಟಿಫಿಕೇಟ್ ಯು ಕ್ಯಾನ್ ಗೆಟ್ ಮ್ಯಾರಿಡ್ ಆಫ್ಟರ್ 1 year ಹಾರ್ಟ್ ಅಟ್ಯಾಕ್ ಆ ತರ ಆಗ್ಬಿಟ್ಟಿದೆ ಆಕ್ಚುಲಿ. ಬಿಕಾಸ್ ವಿ ಆರ್ ಮೋರ್ ಪ್ರೋನ್, ಅವರ್ ಬ್ಲಡ್ ವೆಸಲ್ಸ್ ಆರ್ ಸ್ಮಾಲರ್ ಕಂಪೇರ್ಡ್ ಟು ಯುರೋಪಿಯನ್ಸ್ ಅಂಡ್ ಅಮೆರಿಕನ್, ಅಂಡ್ ವಿ ಹ್ಯಾವ್ atherosclerosis more rampant and malignant proportionally. Probably our health style also to be modern health style, all junk foods are entering out to the market. Probably what pizzas or burgers or all this are unsaturated fat. Saturated fats are also eating out. ಓಕೆ ಕುಮಾರಸ್ವಾಮಿ ಅವರು, ಈಗ ಒಂದು ಕಡೆಯಿಂದ ಈ ಹಾರ್ಟ್ ಅಟ್ಯಾಕ್ ಟೈಪ್ಸ್ ಅಂತ ಇರುತ್ತೆ, ವಿಧಗಳಂತ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಇದೆ, ಅದರಲ್ಲೂ ಕೂಡ ಆಯ್ತಾ ಹಾರ್ಟ್ ಅಟ್ಯಾಕ್ ಅಂದರೆ ಇದು ಇವರು ಒಮ್ಮೆಗೆ ಆಗಿರೋದಲ್ಲ. ಈಗ ಆಲ್ರೆಡಿ ಈ ಹಿಂದೆ ಕೂಡ ಒಂದ್ಸರಿ ಆಗಿತ್ತು ಅಂತ ಕೆಲವರಿಗೆ ಹಿಂಗೆ ಹೇಳ್ತಾರೆ. ಅಂದರೆ 2 ಸರಿ ಆಗುತ್ತೆ, 3ನೇ ಸರಿ ಆದರೆ ಕಷ್ಟ ಬದುಕೋದು, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಹೇಗೆ ಸರ್ ಇದು ಪ್ರೋಸೆಸ್ಸು ಡಾಕ್ಟರ್ ಕುಮಾರಸ್ವಾಮಿ ಅವರೇ? ಈಗ ಇದರಲ್ಲಿ ಏನಾಗಿದೆ ಅಂತಂದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ನಾರ್ಮಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆನೆ ಒಂದು ಮುನ್ಸೂಚನೆ ಕೊಡುತ್ತೆ. ಪೇನ್ ಅಂತ ಬರುತ್ತಲ್ವಾ, ಫಸ್ಟ್ ಪೇನ್ ಬಂದು ಅದರಿಂದ ಸರ್ವೈವ್ ಆದ್ರೆ ವಾಟ್ ವಿಲ್ ಹ್ಯಾಪನ್ ಇನ್ ದ ಬ್ಲಡ್ ವೆಸಲ್ಸ್ ಅಲ್ಲಿ ಕೊಲಾಟ್ರಲ್ಸ್ ಎಲ್ಲ ಡೆವಲಪ್ ಆಗುತ್ತೆ, ಮಯೋಕಾರ್ಡಿಯಮ್ ಟಾಲರೆನ್ಸಿ ಡೆವಲಪ್ ಆಗುತ್ತೆ. ಈಗ ನಾವು ಎಕ್ಸರ್ಸೈಸ್ ಮಾಡಿದಾಗ ನಾವು ಹೆಂಗೆ ಸ್ಟೆಮಿನಾ ಡೆವಲಪ್ ಮಾಡ್ಕೊಂತೀವಲ್ಲ, ಅದೇ ತರ ಹಾರ್ಟ್ ಕೂಡ ಬ್ಲಡ್ ವೆಸಲ್ಸ್ ಸಡನ್ ಆಗಿ ಕ್ಲೋಸ್ ಆಗ್ಬಿಟ್ರೆ ದೇರ್ ವೋಂಟ್ ಬಿ ಎನಿ ಟೈಮ್ ಫಾರ್ ದ ಹಾರ್ಟ್ ಮಸಲ್ ಟು ಟಾಲರೇಟ್ ದಟ್ ಸ್ಟ್ರೆಸ್. So immediately they will develop some arrhythmias. They will die due to arrhythmias, not because heart attack ಆದ್ಮೇಲೆ normally most of the people, 99% of the people will die because of arrhythmias. So before that, if they develop any infarct, pre-infarct angina, ಒಂದು 2-3 times, 2-3 episodes, like 2-3 days ಇಂದ ಅಥವಾ 1 week ಇಂದ ಸಫರ್ ಆಯ್ತಂತಂದ್ರೆ they will be the heart muscle of those patients will be stabilized ಆಗಿರುತ್ತೆ. the tolerance develop ಆಗುತ್ತೆ. they will develop some collaterals to the obstructed ಏರಿಯಾಗೆ ಬ್ಲಡ್ ಸಪ್ಲೈ ಅಲ್ಲಿಂದ ಹೋಗಿರುತ್ತೆ. so such peoples will reach safely to the hospitals and they will get a treatment and they will survive. Those who are not developing pre-infarct angina and collaterals, tolerancy, that pain tolerance and all, they will die whenever there is a develop first episode alene heart attack aad takshana they will die before reaching the hospital. Second thing is first attack, second attack, third attack ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರಲ್ಲ. what will happen as the ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತಾ ಹೋದಂಗೆಲ್ಲ ಫಸ್ಟ್ ಅಟ್ಯಾಕ್ ಅಲ್ಲಿ ಒಂದು 20% 30% ಆಗಿರುತ್ತೆ, ಸೆಕೆಂಡ್ ಅಟ್ಯಾಕ್ ಅಲ್ಲಿ ಇನ್ನೊಂದು ವೆಸಲ್ಸ್ ಏನೋ ಬ್ಲಾಕೇಜ್ ಆಗಿ ಅದೊಂದು 20-30%, ಹೀಗೆ ದ ಮಸಲ್ ಡ್ಯಾಮೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಹಾರ್ಟ್ ಮಸಲ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಒಂದು ಡೇ ಇಟ್ ವಿಲ್ ಡೆವಲಪ್ ಕಾರ್ಡಿಯೋಮಯೋಪತಿ, ಇಸ್ಕಿಮಿಕ್ ಕಾರ್ಡಿಯೋಮಯೋಪತಿ. ಅವಾಗ ಏನಾಗುತ್ತೆ, ಪಂಪಿಂಗ್ ಕೆಪಾಸಿಟಿ, ಹಾರ್ಟ್ ವಿಲ್ ಬಿಕಮ್ ವೆರಿ ಹಾರ್ಟ್ ವೀಕ್ ಆಗುತ್ತೆ, ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅವಾಗ patients will develop a lot of complications like dyspnea, breathing problem and arrhythmias and all those things. Okay, so there is no viable myocardium in the heart. So what will happen, either they have to go for cardiac transplantation or surgery idagala, or ventricular assist device that is not there existing properly in India. Abroad ಅದೆಲ್ಲ ಆಗುತ್ತೆ, ಬಟ್ ಇಟ್ ವಿಲ್ ಬಿ ಕಾಸ್ಟ್ಲಿ ಟ್ರೀಟ್ಮೆಂಟ್. ಈವನ್ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟೇಷನ್ ಆಲ್ಸೋ there is you won't get any donors and all. So automatically they will die due to cardiac failure, cardiomyopathy and the cardiac failure, recurrent attack and ischemic cardiomyopathy they will develop and they will die either cardiac failure, end stage cardiac refractory heart failure or arrhythmias. ಓಕೆ ಎಸ್, ಯಾವ ಥರ ಆಗುತ್ತೆ ಅನ್ನೋದನ್ನು ಹೇಳಿದ್ರಿ. ಅದ್ರ ಜೊತೆಗೆ ಈ ಡಾಕ್ಟರ್ ರಘುವರೇ, ಈಗ ಆ ಸಂದರ್ಭ ಏನಿದೆ ಕ್ರಿಷಿಯಲ್ ಅಂತ ಹೇಳ್ತೀವಿ. ಅಂದರೆ ಆ ಟೈಮು, ಆ ಹಾರ್ಟ್ ಅಟ್ಯಾಕ್ ಆದಂತಹ ಟೈಮು, ಅಥವಾ ಒಂದು 5 ನಿಮಿಷ 10 ನಿಮಿಷ ಅಥವಾ 1 ನಿಮಿಷ 2 ನಿಮಿಷ ಆ ಟೈಮಲ್ಲಿ ಬೇಗ ಆಸ್ಪತ್ರೆಗೆ ಸೇರಿಸೋದಾಗಿರ್ಬೋದು, ಒಂದಷ್ಟು ಪ್ರಾಥಮಿಕವಾಗಿ ಏನು ಚಿಕಿತ್ಸೆಗಳಿರುತ್ತೆ ಸೊ ಅದನ್ನು ಮಾಡೋದಾಗಿರಬಹುದು. ಸೊ ಅದರಿಂದ ಬದುಕೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ತಾರೆ. ಸೊ ಅದು ಯಾವ ಥರ ಅರಿವು ಮೂಡಿಸೋದೇ ಕಷ್ಟ ಅನ್ನೋಂಗೆ ಆಗ್ಬಿಟ್ಟಿದೆಯಲ್ಲ ಡಾಕ್ಟರ್, ಏನು ಹೇಳ್ತೀರಿ? ಅಲ್ಲ ಮೇಡಮ್, ಆಕ್ಚುಲಿ ಹಾರ್ಟ್ ಅಟ್ಯಾಕ್ ನ ಯೂನಿವರ್ಸಲ್ ಡೆಫಿನೇಷನ್ 5 ಟೈಪ್ಸ್ ಕ್ಲಾಸಿಫೈ ಮಾಡ್ತೀವಿ ನಾವು. ಟೈಪ್ 1 ಅಂದ್ರೆ ಯೂಶಲಿ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುತ್ತೆ, ರಪ್ಚರ್, ಎರೋಷನ್ ಅಥವಾ ಡಿಸೆಕ್ಷನ್ ಆಗಿ ಅದು ದೇ ಡೈ ಸಡನ್ಲಿ. ಇನ್ನೊಂದು ಟೈಪ್ 2 ನಲ್ಲಿ ದೇ ಸರ್ವೈವ್ ಮೋಸ್ಟ್ ಆಫ್, ಅದು ಸಪ್ಲೈ ಡಿಮ್ಯಾಂಡ್ ಇಂಬ್ಯಾಲೆನ್ಸ್. ಅಂದ್ರೆ ಹಾರ್ಟ್ ಮಸಲ್ ದಪ್ಪ ಆಗಿರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ,
ಅಥವಾ ಅನಿಮಿಯಾ ಇರುತ್ತೆ, ರಕ್ತ ಕಡಿಮೆ ಇರುತ್ತೆ, ಅಂತದ್ರಲ್ಲಿ ಸಪ್ಲೈ ಡಿಮ್ಯಾಂಡ್ ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗುತ್ತೆ, ಅದು ದೇ ರಿಕವರ್ ಫಾಸ್ಟರ್. ಇನ್ನೊಂದು ಥರ್ಡ್ ಟೈಪ್ ಅಲ್ಲಿ ಏನಾಗುತ್ತೆ, ಸಡನ್ ಕಾರ್ಡಿಯಾಕ್ ಡೆತ್ ಅಂತೀವಲ್ಲ. ಇವಾಗ ನೋಡಿ ಚೆಸ್ಟ್ ಪೇನ್ ಅಂದ್ರು ಇಮಿಡಿಯೇಟ್ ಆಗಿ ಡೆತ್ ಆಯ್ತು, ಅದು ಸಡನ್ ಕಾರ್ಡಿಯಾಕ್ ಡೆತ್. ದೇ ವಿಲ್ ಹ್ಯಾವ್ ಸಮ್ ಸಿಂಪ್ಟಮ್ಸ್ ಬಟ್ ಬಿಫೋರ್ ರೀಚಿಂಗ್ ದ ಹಾಸ್ಪಿಟಲ್ they may die within onset of symptoms within 1 hour. And maximum 50% of death occurs within 1 hour of onset of symptoms. Heart attack death within 24 hours, and 50% die within 1 hour. Another 50% they die within 24 hours. ಏನಾಗುತ್ತೆ, ಸಡನ್ ಆಗಿ ಬ್ಲಡ್ ಸಪ್ಲೈ ಕಟ್ ಆಫ್ ಆದಾಗ ಅರಿಥ್ಮಿಯಾಸ್ ಆಗುತ್ತೆ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಟೈಫಾಯ್ಡ್. ಅವಾಗ ದೇ ಡೈ ಇಮಿಡಿಯೇಟ್ಲಿ. ಇವ್ರದ್ದು ಹಂಗೆ ಆಗಿರೋದು, 15 ನಿಮಿಷದಲ್ಲಿ ಹಾಸ್ಪಿಟಲ್ ರೀಚ್ ಆಗಿದ್ದಾರೆ, ವಿತಿನ್ 15 ಮಿನಿಟ್ಸ್ ಅಲ್ಲಿ ಹಾರ್ಟ್ ಸ್ಟಾಪ್ ಆಗುತ್ತೆ. ಅವಾಗ ಅವ್ರೇನು ಮಾಡೋಕ್ಕಾಗಿಲ್ಲ. ಆಕ್ಚುಲಿ ರೀಚ್ ಆದ್ರೂ ರಿಸಸಿಟೇಷನ್ ಮಾಡಿದ್ದಾರೆ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಿದ್ರು. ಬಿಕಾಸ್ ಆಲ್ರೆಡಿ ಸ್ಟಾಪ್ ಆದ್ಮೇಲೆ ಮಯೋಕಾರ್ಡಿಯಲ್ ಡೆತ್ ವಿತಿನ್ 3 minutes ಸ್ಟಾಪ್ ಆದ್ರೆ ಹಾರ್ಟ್ ಆಲ್ ಆರ್ಗನ್ಸ್ ವಿಲ್ ಡೈ. ಅದಕ್ಕೋಸ್ಕರ ದೇ ಕುಡ್ ನಾಟ್. ಈ ಪುನೀತ್ ರಾಜ್ಕುಮಾರ್ದು ಹಂಗೆ ಆಯ್ತು, 2 ಹಾರ್ಟ್ ಅಟ್ಯಾಕ್ ಅಲ್ಲಿ ಸಿಂಪ್ಟಮ್ಸ್ ಅಂತೂ ಶಿಫ್ಟ್ ಮಾಡಿದ್ರೆ half an hour ಅಷ್ಟೊತ್ತಿಗೆ. ಸೊ ಸಡನ್ ಕಾರ್ಡಿಯಾಕ್ ಡೆತ್ ನೋಬಡಿ ಕ್ಯಾನ್ ಪ್ರಿವೆಂಟ್ ಅನ್ಲೆಸ್ ಅವ್ರ ಆಫೀಸಲ್ಲೇ ಇದ್ರಲ್ಲೇ ಏನಾದ್ರು ಆದಾಗ ವಿ ಕ್ಯಾನ್ ಬಿ ಎ ಶಾಕ್. ಅದಕ್ಕೆ ಡಿಫಿಬ್ರಿಲೇಟರ್ಸ್ ಎಲ್ಲಾ ಕಡೆ ಇಟ್ಟಿರ್ತಾರೆ, ಏರ್ಪೋರ್ಟ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ. ಅಂಡ್ ಪೀಪಲ್ ಶುಡ್ ಬಿ ಎಜುಕೇಟೆಡ್. ಆ ಸಿಂಪ್ಟಮ್ಸ್ ಬಂದು ದೇ ಹ್ಯಾವ್ ಟು ಸಿ ದ ಪಲ್ಸ್, ಬ್ರೀತಿಂಗ್. ಇಫ್ ದೇರ್ ಇಸ್ ನಾಟ್ ಬ್ರೀತಿಂಗ್, ಯು ಹ್ಯಾವ್ ಟು ಡೂ ಕಾರ್ಡಿಯಾಕ್ ಪಲ್ಮನರಿ ರಿಸಸಿಟೇಷನ್ ಅಂಡ್ ಶಾಕ್ ಕೊಡ್ಬೇಕು. ಪ್ರಾಬ್ಲಿ somebody who trained in cardiac pulmonary resuscitation and they will be useful before shifting. ಓಕೆ. ಆಮೇಲೆ ಅದರ್ ಕಾಸಸ್ ಇವ್ರಿಗೆ ಸರ್ಜರಿ ಆಗಿದೆ. ಅವಾಗ ಸರ್ಜರಿ ಡೆತ್ ಆದ್ರೆ ಆಂಜಿಯೋಪ್ಲಾಸ್ಟಿ ಆದ್ಮೇಲೆ ಅದು ಕ್ಲಾಸ್ 4 ಅಂತೀವಿ, ಆಂಜಿಯೋಪ್ಲಾಸ್ಟಿ ರಿಲೇಟೆಡ್. ಬಿಕಾಸ್ ಸ್ಟೆಂಟ್ ಹಾಕಿರ್ತಾರೆ, ಮಲ್ಟಿಪಲ್ ಸ್ಟೆಂಟ್ಸ್. ಒಂದೊಂದ್ಸರಿ ಆಂಟಿಪ್ಲೇಟ್ಲೆಟ್ಸ್ ಡ್ರಗ್ಸ್ ತಗೊಳ್ದೇ ಇದ್ರೆ ಪ್ರಾಪರ್ಲಿ, ಆಂಟಿಪ್ಲೇಟ್ಲೆಟ್ಸ್ ಅಥವಾ ಇದೆಲ್ಲ, ಒಂದೊಂದ್ಸರಿ ಸ್ಟೆಂಟ್ ಒಳಗಡೆ ಥ್ರಾಂಬೋಸಿಸ್ ಆಗ್ಬೋದು. ಅರ್ಲಿ ಸ್ಟೆಂಟ್ ವಿತಿನ್ 1 month ಆಗ್ಬೋದು, ಲೇಟ್ ಸ್ಟೆಂಟ್ ಥ್ರಾಂಬೋಸಿಸ್ ಆಫ್ಟರ್ 1 year ಆಗ್ಬೋದು. ಆಮೇಲೆ ಬೈಪಾಸ್ ರಿಲೇಟೆಡ್, ಬೈಪಾಸ್ ಆದ್ಮೇಲೆ ಕಾಂಪ್ಲಿಕೇಶನ್ ಆದ್ರೆ ವೀನಸ್ ಡ್ರಾಪ್ಸ್ ಇವೆಲ್ಲ ಡಿಜನರೇಟ್ ಆಗ್ತವೆ ಓವರ್ ಪೀರಿಯಡ್ ಆಫ್ ಟೈಮ್, ಅವು ಅಪ್ಲೋಡ್ ಆಗ್ತವೆ. ಅದು ಟೈಫಾಯ್ಡ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಸೊ ಬೇಸಿಕಲಿ ಸಿಂಪ್ಟಮ್ಸ್ ಗೊತ್ತಿರಬೇಕು ಜನರಲ್ ಪಬ್ಲಿಕ್ ಏನೈತೆ. ಅಂಡ್ ಆಲ್ಸೋ ಐ ವಾಂಟ್ ಟು ಟೆಲ್ ಯು, ದಿಸ್ ಮಂತ್ ವಿ ಆರ್ ಸೆಲೆಬ್ರೇಟಿಂಗ್ ಎಸ್ ವರ್ಲ್ಡ್ ಹಾರ್ಟ್ ಡೇ ಆನ್ September 29th. ದಿಸ್ ಮಂತ್ ವರ್ಲ್ಡ್ ಡೇ ಟು ಇನ್ಕ್ರೀಸ್ ಅವೇರ್ನೆಸ್ ಅಬೌಟ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್. ಅದಕ್ಕೋಸ್ಕರ ವರ್ಲ್ಡ್ ಅಲ್ಲಿ ಇದೆ ಸ್ಟಾರ್ಟ್ ವಾಕಥಾನು, ಲೆಕ್ಚರ್ಸ್, ಸಿಂಪೋಸಿಯಮ್, ಫ್ರೀ ಕ್ಯಾಂಪ್ಸ್ ಎಲ್ಲಾನು ಕಂಡಕ್ಟ್ ಮಾಡ್ತೀವಿ. ಬಿಕಾಸ್ ಸೆಪ್ಟೆಂಬರ್ ಅಲ್ಲಿ ಟು ಇನ್ಕ್ರೀಸ್ ಅವೇರ್ನೆಸ್. ಸೊ ದಿಸ್ ಸ್ಲೋಗನ್ ಆಲ್ಸೋ take your art for the care of slogan art to take care of heart patients antane. Your art for taking care of heart patients antane. Because you have to educate them, everybody about the probably ನಾನು ಹೇಳೋದಂದ್ರೆ, ಸೊ ಹೈಸ್ಕೂಲ್ ಅಲ್ಲಿ ಇದ್ರ ಬಗ್ಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬಗ್ಗೆ probably we should start classes normal. What is the heart function? Next class probably what is the heart attack, what is blood pressure. Probably because younger generation are suffering from these problems. Probably we educate them in the high school, college level. We should include some chapters related to these problems. ಎಸ್ ಎಕ್ಸಾಕ್ಟ್ಲಿ. ಓಕೆ ಡಾಕ್ಟರ್ ಕುಮಾರಸ್ವಾಮಿ ಅವರೇ, ಈ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಇದರ ಜೊತೆಗೆ ಎಸ್ ಅದೇ ಈ ದೈನಂದಿನ ಆಹಾರ ಕ್ರಮ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಅದು ಮೋಸ್ಟ್ಲಿ ಒಂದು ವೈಡ್ ಟಾಪಿಕ್. ಅದು ಎಷ್ಟು ಮಾತಾಡಿದ್ರು ಕೂಡ ಬದಲಾಯಿಸ್ಕೊಳ್ಳೋದು ಯಾರಿಗೂ ಕೂಡ ರೆಡಿ ಇರೋದಿಲ್ಲ. ಏನೋ ಇಂಥ ಘಟನೆಗಳು ಕಿವಿಗೆ ಬಿದ್ದಾಗ 1 ದಿನ 2 ದಿನ ಏನೋ ಒಂದು ಮೋಟಿವೇಟ್ ಆಗಿ ಬದಲಾಯಿಸ್ಕೊಳ್ತಾರೆ, ಮತ್ತೆ ಅಥಾವಿತ್ತ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾನು ಮಾತಾಡೋದು ಒಂದು ಜನಪ್ರತಿನಿಧಿಗಳು ಅಥವಾ ರಾಜಕಾರಣಿಗಳು ಅಂತಂದಾಗ ಅವರಿಗೆ ಪ್ರತಿದಿನನೂ ಕೂಡ ಒಂದಷ್ಟು ಸ್ಟ್ರೆಸ್ ಲೆವೆಲ್ ಅನ್ನೋದು ಇದ್ದೇ ಇರುತ್ತೆ, ಜಾಸ್ತಿನೇ ಇರುತ್ತೆ ಅಂತ ಹೇಳಬಹುದು. ಯಾಕಂತಂದರೆ ಜನರ ಜೊತೆಗೆ ಒಡನಾಟ ಆಗಿರಬಹುದು, ಮತ್ತೊಂದಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು, ಹೀಗೆ ಅನೇಕ ವಿಚಾರಗಳಿರುತ್ತೆ. ಸೊ ಯಾಕೆ ಆ ಸ್ಟ್ರೆಸ್ ಲೆವೆಲ್ ಅಷ್ಟರ ಮಟ್ಟಿಗೆ ಹಿಂಡು ಬಿಡುತ್ತಾ, ಅಥವಾ ಹೇಗೆ, ಏನಾಗುತ್ತೆ ಅಂತ? ಅದು ಏನಾಗುತ್ತೆ ಅಂತಂದ್ರೆ, ಸ್ಟ್ರೆಸ್ ಲೆವೆಲ್ ಈಗ ನಾಟ್ ಆಲ್ ದ ಪೀಪಲ್ ವಿಲ್ ಡೆವಲಪ್ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ಸ್ಟ್ರೆಸ್. ಈಗ ನಾವು ಕಾರ್ಡಿಯಾಲಜಿಸ್ಟ್, ನಾವು ಇಂಟರ್ವೆನ್ಷನ್ ಮಾಡಬೇಕಾದ್ರೆ ನಮಗೂ ಸ್ಟ್ರೆಸ್ ಲೆವೆಲ್ ಸಿಕ್ಕಾಪಟ್ಟೆ ಇರುತ್ತೆ. ಆಪರೇಷನ್ ಮಾಡಬೇಕಾದ್ರೆ ಯು ನೋ ದಟ್, ಬಿಕಾಸ್ ಅವರು ಹಾರ್ಟ್ ನಾವು ಸೇವ್ ಮಾಡಲೇಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಅಥವಾ ಏನಾದರೂ ವಾಟ್ ಎವರ್ ದ ಕಾರ್ಡಿಯಾಕ್ ಪ್ರೊಸೀಜರ್ ಮಾಡಬೇಕಾದ್ರೆ ನಮಗೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಹಾರ್ಮೋನು ಸಿಂಪಥೆಟಿಕ್ ಡ್ರೈವ್ ಜಾಸ್ತಿ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ನಮ್ಮಲ್ಲಿ ಬಾಡಿ ಒಳಗಡೆ ಹಾರ್ಮೋನ್ಸ್ ರಿಲೀಸ್ ಆದ್ಮೇಲೆ ಅವಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗಿ ದೇ ವಿಲ್ ಡೆವಲಪ್ this one heart attack. But not all the people will develop heart attack. Some people will tolerant capacity irutte. They will tolerate it by every day they will do yoga, meditation, walking ಮಾಡ್ಬಿಟ್ಟು they will tolerate, and they will take it the stress level not so seriously. Easily they will take it. Some people will take it very seriously, ಏನೋ ಆಸ್ ಇಫ್ ನಮ್ಗೇನೋ ಭಾಳ ಆಗ್ಬಿಟ್ಟಿದೆ, ನನ್ನ ಒಬ್ಬನಿಗೆ ಆಗಿದೆ ಅಂತ ಅನ್ನೋದು. ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಆಗುತ್ತೆ ಸ್ಟ್ರೆಸ್. ಬಟ್
ದೇ ಹ್ಯಾವ್ ಟು ಟೇಕ್ ಇಟ್ ಕೂಲ್. ಆ್ಯಕ್ಚುಲಿ ಏನಾಗುತ್ತಂತಂದರೆ ಬರೀ ಸ್ಟ್ರೆಸ್ ಬಂದ ತಕ್ಷಣವೇ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ, ಇನ್ನು ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ. ಅದನ್ನು ಕಡಿಮೆ ಮಾಡ್ಕೋಬೇಕಂತಂದರೆ ಸ್ಟ್ರೆಸ್ ಲೆವೆಲನ್ನು ನಾವು ಆದಷ್ಟು ಅದನ್ನು ಕೂಲಾಗಿ ತಗೋಬೇಕು. ಅದಕ್ಕೆ ದಟ್ಸ್ ವೈ ನಾಟ್ ಆಲ್ ದಿ ಈಗ ಆಲ್ ದ ಎವ್ರಿಬಡಿ ಆಲ್ ದ ಪೊಲಿಟಿಷಿಯನ್ಸ್ ಇನ್ ದ ಪೊಲಿಟಿಕಲ್ ಫೀಲ್ಡು ದೇ ವಿಲ್ ಹ್ಯಾವ್ ಒನ್ ಆರ್ ದ ಎವ್ರಿ ಡೇ ಸ್ಟ್ರೆಸ್. ಸಮ್ ಪೀಪಲ್ ವಿಲ್ ಹ್ಯಾವ್ 10%, ಸಮ್ ಪೀಪಲ್ 50%, ಸಮ್ ಪೀಪಲ್ 100%. ಬಟ್ ಈವನ್ some people 10% stress ಇದ್ರೆ they will have a lot of complications, so heart attack, a lot of other problems. But even some 100% stress, ಅದ್ರ ಜೊತೆಗೆ bad habits also they will survive. So this is all fluctuation, variation of the problems. I think you are seeing how you are taking the stress level, how you will tolerate, or how you are neutralizing that stress level. That depends upon that your capacity. It varies. ಓಕೆ ಓಕೆ. ಅದಕ್ಕೆ ದಟ್ಸ್ ವೈ ಎವ್ರಿ ಡೇ ಅಲಾಂಗ್ ವಿತ್ ಗುಡ್ ಫುಡ್ ಹ್ಯಾಬಿಟ್ಸ್, ಟೈಮ್ ಟು ಟೈಮ್ ಫುಡ್ ತಗೋಬೇಕು, ಆಯ್ತಾ? ದಟ್ ಈಸ್ ಬ್ಯಾಲೆನ್ಸ್ಡ್ ಡೈಟ್ ಆಕ್ಚುಲಿ. ಲೋ ಫ್ಯಾಟ್ ಡೈಟ್ ಅಂಡ್ 8 glass drink water, more of liquid. You have to take more plenty of water, and every day 30 minutes walking followed by yoga, meditation. If you do, I think it will relieve the stress level definitely. ಓಕೆ ಓಕೆ, ಎಸ್. ಡಾಕ್ಟರ್ ರಘುವರ್, ಈಗ ಒಂದು ಅಂದರೆ ಜೀವನ ಶೈಲಿ ಬದಲಾವಣೆ ಅಂತ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಹಾರ ಕ್ರಮ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು. ಆದರೆ ಈ ವ್ಯಾಯಾಮದ ಪಾರ್ಟ್ ತಗೊಳ್ಳೋದಾದರೆ ಅತಿ ಹೆಚ್ಚು ಕಾರ್ಡಿಯೋ ಅಂದರೆ ಏನು ಅಂತಂದರೆ ವ್ಯಾಯಾಮ ಮಾಡೋರಾಗಿರ್ಬೋದು, ಈ ವಿಗರಸ್ ಎಕ್ಸಸೈಸ್ಗಳು ಅಂತ ಹೇಳ್ತೀವಿ ಕೆಲವೊಂದು. ಸೊ ಇದನ್ನೆಲ್ಲ ಮಾಡೋದ್ರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹೌದಾ? ಇದು ಹೇಗೆ ಹಾಗಾದರೆ? ಯಾವ ರೀತಿಯಾಗಿ ರೂಢಿಸ್ಕೊಳ್ಳೋಕ್ಕಾಗತ್ತೆ? ಹೌದು ಮೇಡಮ್, ಏಕೆಂದ್ರೆ ರಿಗರಸ್ ಆಕ್ಟಿವಿಟಿ ಆದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಜಾಸ್ತಿ ಆಮೇಲೆ ಅರಿಥ್ಮಿಯಾಸ್ ಆಗ್ಬೋದು. ಅದರದ್ದು ಏನಾಗುತ್ತೆ, ಕೆಲವರಿಗೆ ಅಂಡರ್ಲೈನ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ದೇ ವುಡ್ ನಾಟ್ ಹ್ಯಾವ್ ಇನ್ವೆಸ್ಟಿಗೇಟೆಡ್. ಸೊ ಬಿಫೋರ್ ಡೂಯಿಂಗ್ ರಿಗರಸ್ ಎಕ್ಸರ್ಸೈಸ್ ಯು ಶುಡ್ ಹ್ಯಾವ್ ಎ ಕಾರ್ಡಿಯಾಕ್ ಚೆಕಪ್, ಪ್ರಾಬಬ್ಲಿ ECG, echo, treadmill, and any ECG abnormality. There may be congenital problems. ECG abnormalities irutte, Brugada syndrome anta irutte, long QT syndrome anta irutte, short QT syndrome anta irutte. They are all arrhythmia which can precipitate sudden cardiac. ಅದರ್ವೈಸ್ ಕರ್ನರಿ ಆರ್ಟರೀಸ್ ನಲ್ಲಿ ಅನಾಮಲೀಸ್ ಇರುತ್ತೆ ಒಂದೊಂದ್ಸರಿ, ಅಬ್ನಾರ್ಮಲ್ ಆರಿಜಿನ್, ಅಬ್ನಾರ್ಮಲ್ ಕೋರ್ಸ್ ಇನ್ ದ ಆರ್ಟರಿ. ಅವಾಗ ಏನಾಗುತ್ತೆ, ವಿಗರಸ್ ಇದು ಮಾಡ್ಬೇಕಾದ್ರೆ ಆರ್ಟರಿ ಕಂಪ್ರೆಸ್ ಆಗಿ ದೇ ವಿಲ್ ಇಟ್ ಪ್ರೆಸಿಪಿಟೇಟ್ ಅನ್ ಹಾರ್ಟ್ ಅಟ್ಯಾಕ್. ಸೊ ಬಿಫೋರ್ ಡೂಯಿಂಗ್ ವಿಗರಸ್ ಎಕ್ಸರ್ಸೈಸ್ ಯು ಶುಡ್ ಹ್ಯಾವ್ ಎ ರೆಗ್ಯುಲರ್ ಚೆಕಪ್, rule out any abnormalities in the heart. Then whenever we are fit, then you can start gradually. You should not go suddenly within 1 day or 2 days, probably 3 months, 4 months we can increase. Basically for the general public, actually you don't have to do vigorous exercise. Always, as per our guidelines, 40 minutes of regular walking, 40 minutes of walking every day, at least 4 days in a week. That is the best. Sometimes you can do walking, sometimes you can do cycling, and this is the best exercise. You don't have to protect heart, probably you have to do 40 minutes of exercise. That 10,000 steps in a day. That's what we recommend our people. Whole day if they cover 10,000 steps, that's a good exercise. In addition to that, there are 5 things you should keep. So they should be low blood pressure. Blood pressure should be around 130/80 or 120/80 ideal. Low blood sugar, you should keep your blood sugar at control if you are diabetic. FBS less than 120, PPBS of 140, HbA1c of less than 6 to 7. Within that, probably, and you should have low body weight. Probably you should maintain ideal body weight. Exactly. And you should. Yes. These are all important. And also you should have. There are 3 white poisons like sugar. Excess sugar you should avoid. White poison, milk, you should avoid too much of milk, and also white maida. These are all white rice. You should eat more of proteins and high carbohydrate, vegetables, lot of vegetables, fruits, and protein diet rather than carbohydrate diet. These are few of the things. Exactly. ಉಮೇಶ್ ಕತ್ತಿ ಅವರ ನಿಧನದಿಂದಾಗಿ ಇಡೀ ರಾಜ್ಯನೇ ಸಂತಾಪ ಸೂಚಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಒಂದಷ್ಟು ಆರೋಗ್ಯ ಕುರಿತಾದಂತಹ ಎಚ್ಚರಿಕೆಯನ್ನ ಕೂಡ ಪ್ರತಿಯೊಬ್ಬರೂ ವಹಿಸಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಬಂದೋದಾಗ್ಬಿಟ್ಟಿದೆ. ಎಸ್ ಡಾಕ್ಟರ್ ರಘುವರ್, ನೀವು ಹೇಳ್ತಾ ಇದ್ರಿ ಆಹಾರದ ಕ್ರಮದ ಬಗ್ಗೆ ಹೇಳ್ತಾ ಇದ್ರಿ. ಆಹಾರದ ಕ್ರಮದ ಜೊತೆಗೆ ಈಗ ಒಂದು 30-35 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನೋದೇನಿದೆಯಲ್ಲ, ಅದನ್ನ ಮಾಡಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದರಲ್ಲೂ ಏನೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ, ಎಷ್ಟು ದಿನಕ್ಕೊಂದ್ಸರಿ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ? ನಾನು 30 years ಆದ್ಮೇಲೆ ಎವ್ರಿ ಇಯರ್ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ದಂಗೆ, ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ದಂಗೆ, ಪ್ರಾಬಬ್ಲಿ ಎವ್ರಿ ಇಯರ್ ಒಂದ್ಸರಿ ಹಾರ್ಟ್ ಚೆಕಪ್ ಮಾಡಿಸ್ತೀವಿ. ಓಕೆ. ಸೊ ಪ್ರತಿ ವರ್ಷ 30 ವರ್ಷ ಆದ ನಂತರದಲ್ಲಿ ಪ್ರತಿ ವರ್ಷ ಹಾರ್ಟ್ ಚೆಕ್ ಮಾಡ್ಕೋಬೇಕು ಅಂತ? ಹೌದು ಮೇಡಮ್, ಏನ್ ಹೇಳ್ತೀನಿ ನಾನು, ನಮ್ ಕಾರು ಅಥವಾ ಸ್ಕೂಟರ್ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಸೌಂಡ್ ಬಂದ್ರು ಸರ್ವಿಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ.
ಅದೇ ನಮ್ಮ ಬಾಡಿ ವಿ ನೆಗ್ಲೆಕ್ಟ್ ಅನ್ಲೆಸ್ ದರ್ಸ್ ಅ ಮೇಜರ್ ಪ್ರಾಬ್ಲಮ್, ಅವಾಗಲೇ ಹಾಸ್ಪಿಟಲ್ ಹೋಗಿ ಪ್ರಾಬ್ಲಿ ಅದನ್ನ ಅವಾಯ್ಡ್ ಮಾಡಿ ಎವ್ರಿ ಇಯರ್ ಆಸ್ ಅ ಪಾರ್ಟ್ ಆಫ್ ರೆಗ್ಯುಲರ್ ಲೈಫ್ ಕೇರ್ ಪ್ರಾಬ್ಲಿ ಯು ಶುಡ್ ಹ್ಯಾವ್ ಅ ರೆಗ್ಯುಲರ್ ಬ್ಲಡ್ ಶುಗರ್, BP ಚೆಕಪ್, ECG, ಒಂದು ಥ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಪ್ರಾಬ್ಲಿ ವಿ ನೋ ಎನಿ ಮೈನರ್ ಪ್ರಾಬ್ಲಮ್ ವಿ ಕ್ಯಾನ್ ಡಿಟೆಕ್ಟ್ ಅಂಡ್ ಅಪ್ರಾಪ್ರಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು. ದಟ್ ಇಸ್ ಮೈ advice to all of youngsters also. After 25, in fact, everybody should handle. ಓಕೆ, ಎಸ್ ಡಾಕ್ಟರ್ ಕುಮಾರಸ್ವಾಮಿ ಅವರು, ಈಗ ಚೆಕಪ್ ಅಂತ ಬಂದಾಗ ಒಂದಷ್ಟು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ ಎಷ್ಟೋ ಜನಕ್ಕೆ. ಹೌದು, ದಪ್ಪ ಸಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆರೋಗ್ಯದಲ್ಲಿ. ಕರಿದ ಪದಾರ್ಥಗಳಾಗಿರಬಹುದು, ಜಂಕ್ ಫುಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಹೌದು, ಈಗ ಮೇಯ್ನು ನಾವು ಯಾವುದೇ ಆಗಲಿ ನಮ್ಮ ಬಾಡಿಗೆ ಏನು ತಿಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ದು ಆರೋಗ್ಯ. ಅದು ನಿಮ್ಗೆ ಗೊತ್ತಿರಬೇಕು. ನಾವು ಫುಡ್ ತಿಂದ್ರೆ ನಮ್ಮ ಆರೋಗ್ಯ ಕೂಡ ಒಳ್ಳೆ ಇರುತ್ತೆ. ಅಥವಾ ನೀವು ಮೊದಲೆಲ್ಲ ಏನ್ ಮಾಡ್ತಿದ್ರು ಜನಗಳು, ಎಲ್ಲಾ ತಿನ್ನರು ಚೆನ್ನಾಗಿ ಕೆಲಸ ಮಾಡೋರು, ಅದು ಬರ್ನ್ ಮಾಡೋರು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ, ಅದಕ್ಕೆ ಬರ್ನ್ ಮಾಡಕ್ಕೆ ಅಂದ್ರೆ ಕೆಲಸ ಮಾಡಿ ಅದನ್ನೆಲ್ಲ ಕ್ಯಾಲೋರೀಸ್ ಎಲ್ಲ ಬರ್ನ್ ಮಾಡೋದಕ್ಕೆ ಟೈಮ್ ಇಲ್ಲ. ನೋಬಡಿ ವಿಲ್ ಸ್ಪೆಂಡ್ ಟೈಮ್ ಫಾರ್ ಎಕ್ಸಸೈಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ವರ್ಕ್ ಆರಾಮಾಗಿ ಬರ್ತಾರೆ, ಕಾರಲ್ಲಿ ಕುತ್ಕೊಂತಾರೆ, ಗಾಡಿಯಲ್ಲಿ ಹತ್ತಾರೆ, ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಆರಾಮಾಗಿ ಕುತ್ಕೊಂಡು ಕಂಪ್ಯೂಟರ್ ಎಲ್ಲೋ ಲೆಕ್ಕ ಬರ್ಕೊಂಡು ಕುತ್ಕೊಂಡು ಹೀಗೆ ಸ್ಪೆಂಡ್ ಮಾಡ್ಕೊಂಡು ಜಂಕ್ ಫುಡ್ ತಿಂದು ಇದು ಮಾಡ್ತಾರೆ. ತಿನ್ನಿ, ನೀವ್ ಏನ್ ಫುಡ್ ಅನ್ನೋದ್ರು ತಿನ್ನಿ. ವಾಟ್ ದಿಸ್ ಇಸ್ ಕಾರ್ಡಿಯಾಲಜಿಸ್ಟ್ ವಿಲ್ ಅಡ್ವೈಸ್ ಬ್ಯಾಲೆನ್ಸ್ಡ್ ಡೈಟ್ ತಗೊಳ್ಳಿ, ಲೋ ಫ್ಯಾಟ್ ಡೈಟ್ ತಗೊಳ್ಳಿ, ಜಂಕ್ ಫುಡ್ ತಿನ್ನಕ್ ಹೋಗ್ಬೇಡಿ, ಲೋ ಕೊಲೆಸ್ಟ್ರಾಲ್, ಆಯಿಲ್ ಲೆಸ್ ಫುಡ್ ತಗೋಬೇಕು ಅಂತ ನಾವ್ ಹೇಳ್ತೀವಿ. ಬಟ್ ಅದೆಲ್ಲ ಎವ್ರಿಬಡಿ ಕೆನಾಟ್ ಫಾಲೋ ಮೇಡಮ್. ಆಕ್ಚುಲಿ ನಾವು ಹೇಳ್ಬೋದು, ಅದೇ ದೊಡ್ಡ ವಿಷಯ ಎಲ್ಲ ಹೇಳೋದು, ಇದೇ ತರ ತಗೊಳ್ಳಿ, ಲೋ ಸಾಲ್ಟ್. ಮತ್ತೆ ಅವ್ರ ಕ್ವಶನ್ ನಮಗೇನ್ ಕೇಳ್ತಾರೆ, ಮತ್ತೆ ತಿನ್ನೋದೇನಂತ ಕೇಳ್ತಾರೆ. ಸಾಲ್ಟ್ ಕಡಿಮೆ ಮಾಡಿ, ಮತ್ತೆ ಫ್ಯಾಟ್ ಕಡಿಮೆ ಮಾಡಿ, ಆಯಿಲ್ ಕಡಿಮೆ ಮಾಡಿ, ಮತ್ತೆ ಇನ್ನೇನ್ ತಿನ್ಬೇಕು ಅಂತ ಕೇಳ್ತಾರೆ. ಸರಿ, ನಾವು ಒಂದು ಹೇಳ್ತೀವಿ, ನೀವು ಏನನ್ನ ತಿನ್ನಿ. ಲೈಕ್ ನಮ್ಮ ತಾತ ಮುತ್ತಾತರ ಏನ್ ಮಾಡ್ತಿದ್ರು, ಎಲ್ಲಾ ತಿನ್ನರು, ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ತಿನ್ನರು. ಬಟ್ ದೇ ವಿಲ್ ಡೂ ಎಕ್ಸಸೈಸ್, ಹಾರ್ಡ್ ವರ್ಕ್ ಅಟ್ ಅಗ್ರಿಕಲ್ಚರ್. ಐ ಥಿಂಕ್ ವಿಲ್ ಬಿ ನೋಯಿಂಗ್. ವ್ಯವಸಾಯ ಮಾಡೋರು, ಅದನ್ನೆಲ್ಲ ಬರ್ನ್ ಮಾಡೋರು. ಅವಾಗ ಏನಾಗುತ್ತೆ, ಏನೇ ತಿಂದ್ರು ಕೂಡ ಅದು ಕರಗಿ ಹೋಗ್ಬಿಡ್ತಿತ್ತು. ಇಟ್ ವೋಂಟ್ ಅಕ್ಯುಮುಲೇಟ್. ಸಿ ವಾಟ್ ಈಸ್ ದ ಪ್ರಾಬ್ಲಮ್? ನಾವು ನವೇಡೇಸ್ ರೀಸೆಂಟ್ ಏನ್ ತಿಂದ್ರು ಅದನ್ನ ನಾವು ಕರಗಿಸ್ತಾ ಇಲ್ಲ, ಬರ್ನ್ ಮಾಡ್ತಾ ಇಲ್ಲ. ಇಟ್ ವಿಲ್ ಕೀಪ್ ಆನ್ ಅಕ್ಯುಮುಲೇಟ್ ಅಂಡ್ ಕಾಸಸ್ increase cholesterol and narrowing of the blood vessels. That is the reason people will get a heart attack and a stroke. But what we are as a principle at the rules and regulation according to guidelines ಪ್ರಕಾರ ನಾವು ಅಡ್ವೈಸ್ ಮಾಡೋದು ಏನಂತಂದ್ರೆ, do 30 minutes walking, eat low fat diet. ಅಂದ್ರೆ more of protein, vegetables, fruits, salad, ಈ ತರ more of liquid, less of ಫ್ಯಾಟಿ ಕಂಟೆಂಟ್ ಲೈಕ್ ನಾನ್ ವೆಜಿಟೇರಿಯನ್. ಅದರಲ್ಲೂ ಆಯಿಲ್, ಡೀಪ್ ಆಯಿಲ್ ಅಲ್ಲಿ ಫ್ರೈ ಮಾಡಿರೋದು ಅಥವಾ ಕಬಾಬು ಆ ತರ ತಿನ್ನೋದಲ್ಲ. ಸಾರಲ್ಲಿ ತಿಂದ್ರೆ ಓಕೆ. ಆಮೇಲೆ ಫಿಶ್ ತಿಂದ್ರೆ ಒಳ್ಳೇದಂತ ಹೇಳ್ತೀವಿ. ಆಮೇಲೆ ಎಗ್ ವೈಟ್ ತಿಂದ್ರೆ ಒಳ್ಳೇದಂತ ಹೇಳ್ತೀವಿ. ಇನ್ಸೈಡ್ ಲಾಟ್ ಆಫ್ ಕೊಲೆಸ್ಟ್ರಾಲ್ ಅತ್ತಿಗೆ ಯಾಕೆ ಯೆಲ್ಲೋ ಕಲರ್ ಅದೆಲ್ಲ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು. ಸೊ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ 30 ಮಿನಿಟ್ಸ್. ಈಗ ಹೈ ಸ್ಪೀಡ್ ಅಲ್ಲಿ ಬ್ರಿಸ್ಕ್ ವಾಕ್ ಮಾಡೋದಾದ್ರೆ 25 to 30 ಮಿನಿಟ್ಸ್. ಮಾಡರೇಟ್ ಸ್ಪೀಡ್ ಅಂದ್ರೆ 40-45 ಮಿನಿಟ್ಸ್. ಸ್ಲೋ ವಾಕರ್ಗಾದ್ರೆ 1 hour ಡೈಲಿ, ಮಾರ್ನಿಂಗ್ ಆರ್ ಈವ್ನಿಂಗ್, ಬಿಫೋರ್ ಬ್ರೇಕ್ಫಾಸ್ಟ್ ಆರ್ ಬಿಫೋರ್ ಡಿನ್ನರ್. ಐ ಥಿಂಕ್ ವಿಲ್ ಅಡ್ವೈಸ್. ಇಫ್ ಯು ವಾಂಟ್ do walking after the food or walking after 2-3 hours, I think you can go for walking. So main and madam ನಾನು ಹೇಳೋದು ಇಷ್ಟೇ, ಏನನ್ನ ತಿನ್ನಿ, ಬರ್ನ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಅಷ್ಟೇ. ದಟ್ ಇಸ್ ದ ಮೇನ್ ಥಿಂಗ್. ಸೊ ಆಸ್ ಎ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್, ವಾಟ್ ವಿ ಆರ್ ಅಡ್ವೈಸಿಂಗ್, ಯು ಶುಡ್ ಟೇಕ್ ಜಂಕ್ ಫುಡ್ ಅವಾಯ್ಡ್ ಮಾಡಿಬಿಟ್ಟು ಒಳ್ಳೆ ಆಹಾರ ತಿನ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಎಸ್, ಎಕ್ಸಾಕ್ಟ್ಲಿ. ಡಾಕ್ಟರ್ ರಘುವರ್, ಈಗ ಕಾರಣಗಳನ್ನು ನಾವು ಪಟ್ಟಿ ಮಾಡ್ಕೊಂಡು ಬಂದ್ವಿ. ಅಂದರೆ ಜೀವನ ಶೈಲಿ ಆಗಿರ್ಬೋದು, ಆರೋಗ್ಯ ಆಗಿರಬಹುದು, ಮತ್ತೊಂದಾಗಿರಬಹುದು, ಅವರ ಏಜ್ ಫ್ಯಾಕ್ಟರ್ ಆಗಿರಬಹುದು, ಇದೆಲ್ಲವೂ ಕೂಡ ಹೊರತಾಗಿಸಿ ಈ ಅನುವಂಶೀಯವಾಗಿಯೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತಾ? ಯಾಕಂತಂದರೆ ಈ ಕೇಸಲ್ಲಿ, ಉಮೇಶ್ ಕತ್ತಿ ಸರ್ ಕೇಸಲ್ಲಿ ಕೂಡ ಅವ್ರ ತಂದೆಯವರು ಹಾರ್ಟ್ ಅಟ್ಯಾಕ್ನಿಂದಾನೇ ತೀರ್ಕೊಂಡಿದ್ರು. ಸೊ ಇವ್ರಿಗೂ ಕೂಡ ಇದೇ ಸಮಸ್ಯೆ ಆಗಿದೆ. ಸೊ ಹೇಗೆ ಇದು ಯಾವ ರೀತಿಯಾಗಿ ಬರುತ್ತೆ ಅನುವಂಶೀಯವಾಗಿ ಅಂತ? ಅದೇ ಈಗಿನಾಗೆಲ್ಲ ಹೇಳಿದೆ ಮೇಡಮ್, ಪ್ರಿಮೆಚೂರ್ ಕರ್ನಡೈಟಿಸ್. there is a genetic predisposition, there will be some mutations in the genes, chromosome level alle. That's why our family they will see, I have got ಆ ತರ ಪೇಷಂಟ್ಸ್ ಬಹಳ ಜನ ಇದ್ದಾರೆ. ಒಂದೇ ಫ್ಯಾಮಿಲಿಲಿ 7 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್, 4 ಜನಕ್ಕೆ ಆಂಜಿಯೋಪ್ಲಾಸ್ಟಿ, 2 ಸರ್ಜರಿ ಮಾಡಿದ್ದೀನಿ, ಅವ್ರ ಮದರ್ಗೂ ಬೈಪಾಸ್ ಆಗಿದೆ. ಆ ತರ 7 ಜನ ಒಂದೇ ಫ್ಯಾಮಿಲಿಲಿ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಅಂದ್ರೆ ಜೀನ್ಸ್ ಅಲ್ಲೇ ಅಬ್ನಾರ್ಮಲಿಟಿ ಮ್ಯೂಟೇಷನ್ಸ್ ಆಗಿರುತ್ತೆ. ಇವ್ರಿಗೆ ಹೇಳಿದ್ರೆ ಫಾದರ್ಗೆ ಆಗಿತ್ತು, ಇವ್ರಿಗೆ ಆಲ್ಮೋಸ್ಟ್ 10 years ಬ್ಯಾಕ್ ಬೈಪಾಸ್ ಆಗಿದೆ, ಅಂದ್ರೆ 50 years ಗೆನೆ. ದಟ್ ಇಸ್ ಆಲ್ಸೋ ಪ್ರಿಮೆಚೂರ್. ನಾನು ಮುಂಚೆನೆ ಹೇಳಿದೆ, ಡೆಫಿನೇಷನ್ ಆಫ್ ಪ್ರಿಮೆಚೂರ್ ಕರ್ನಡೈಟಿಸ್ ಅಂದ್ರೆ
ಗಂಡಸರಿಗೆ 55 ವರ್ಷಕ್ಕಿಂತ ಕೆಳಗಡೆ ಆದ್ರೆ, ಲೇಡೀಸ್ಗೆ 65 ವರ್ಷಕ್ಕಿಂತ ಚಿಕ್ಕ ಏಜ್ ಅಲ್ಲಿ ಆದ್ರೆ ಅದು ಪ್ರಿಮೆಚೂರ್ ಕರ್ನಾಟಕ ಡೆಫಿನೇಷನ್. ಸೊ ಇವರು ಮುಂಚೆನೆ ಆಗಿದೆ. ಅಂತ ಸಂದರ್ಭದಲ್ಲಿ ಅವರು ಅವ್ರ ಬ್ರದರ್ಸ್ ಇವರು ಚಿಲ್ಡ್ರನ್ ಎಲ್ಲರೂ ರೆಗ್ಯುಲರ್ ಚೆಕ್ ಮಾಡ್ಬೇಕು ಅದಕ್ಕೆ ಏನಾಗಿದೆ ಅಂತ. ಅದಕ್ಕೆ ಕಾರಣಗಳು ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಅಥವಾ ಲಿಪಿಡ್ಸ್ ಎಲ್ಲ ಜಾಸ್ತಿ ಇದೆಯಾ, ಅಬ್ನಾರ್ಮಲ್ LPA ಜಾಸ್ತಿ ಇದೆಯಾ, ಹೋಮೋಸಿಸ್ಟಿನ್ ಜಾಸ್ತಿ ಇದೆಯಾ, ಆ ತರ ಬ್ಲಡ್ ವರ್ಕ್ಅಪ್ ಮಾಡ್ಬೇಕಾಗತ್ತೆ. ದೆನ್ ವಿ ಹ್ಯಾವ್ ಟು ಡೂ ರೆಗ್ಯುಲರ್ ECG ಮಾಡ್ಬೇಕು. ಅದ್ರ ನಮ್ದಿದ್ರೆ ಪ್ರಾಬ್ಲಮ್ ಅನಾಮಲಿಸ್ ಇದೆ ಅಂದ್ರೆ ಕನ್ನಡ ಆಂಜಿಯೋಗ್ರಾಮ್ ಮಾಡ್ಬೇಕಾಗತ್ತೆ, ಅಥವಾ CT ಕನ್ನಡ ಆಂಜಿಯೋಗ್ರಾಮ್ ಮಾಡ್ಬೇಕು. ಅದಕ್ಕೆ ಬೇಸಿಕ್ ಟೆಸ್ಟ್ಗಳು ಮಾಡಿ ವಿ ಕ್ಯಾನ್ ಫೈಂಡ್ ಔಟ್ ಎನಿ ಕಾಸ್ ಅಂತ. ಇವಾಗ ಜೆನೆಟಿಕ್ ಮಾರ್ಕ್ ಇದು ಮಾಡ್ತಾರೆ, ಆಕ್ಚುಲಿ ಪ್ರೊಫೈಲ್ ಮಾಡ್ತಾ ಇದ್ದಾರೆ. ನೌ ದೇ ಆರ್ ಟ್ರೈಂಗ್ ಟು ಪ್ರೊಫೈಲ್ ವಾಟ್ ಆರ್ ದ ಜೀನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರೋನಾಟಿಡಿಸ್. ಅದನ್ನು ಮಾಡ್ತಾ ಇದ್ದಾರೆ, ಪ್ರೊಫೈಲ್ ಮಾಡ್ತಾ ಇದ್ದಾರೆ. ವೆಸ್ಟರ್ನ್ ಕಂಟ್ರೀಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ, ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಬಿಕಾಸ್ ಮೋರ್ ಎಕ್ಸ್ಪೆನ್ಸಿವ್, ಇಟ್ ವಿಲ್ ಕಾಸ್ಟ್ more than 10,000 to 15,000. ಇವಾಗ ರೀಸೆಂಟ್ ಪ್ರಾಬ್ಲಿ in another 5 to 10 years it will become a normal phenomenon. ಪ್ರಾಬ್ಲಿ ಮನೆಯಲ್ಲಿ ಯಾರಿಗಾರು ಆದ್ರೂ they can get profile with the genetic abnormality ಏನಾದ್ರು ಇದೆಯಾ ಅಂತ. Other important thing, not only risk factors, I told you modifiable risk factors already ನಮ್ಗೆ ಗೊತ್ತು. ಬ್ಲಡ್ ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಒಬೆಸಿಟಿ, ಸೆಡೆಂಟರಿ ಲೈಫ್. ಇನ್ ಅಡಿಷನ್ ಟು ದಟ್ ಇವಾಗ ಹೊಸ ರಿಸ್ಕ್ ಫ್ಯಾಕ್ಟರ್ ಇನ್ಕ್ಲೂಡ್ ಆಗಿರೋದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. Pollution itself is a risk factor. ಇವಾಗ 10 micron ಲೆಸ್ ದೆನ್ ಇದಿರುತ್ತೆ, 2.5 micron ಡಸ್ಟ್ ಪಾರ್ಟಿಕಲ್ಸ್ ಇವೆಲ್ಲ they are more, they go to the circulation, blood circulation, ಅಲ್ಲಿ ಇನ್ಫ್ಲಮೇಷನ್ ಆಗಿ ಲಾಟ್ ಆಫ್ ಪೀಪಲ್. ಇನ್ಫ್ಯಾಕ್ಟ್ ಜಯದೇವದಲ್ಲಿ ಒಂದು ಸ್ಟಡಿ ಮಾಡಿದ್ರು, ಪ್ರಿಮೆಚೂರ್ ಕರ್ನಾಟಕ ಡಿಸೀಸ್ ಲೆಸ್ ದೆನ್ 40 years. ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಅವ್ರು ಆಟೋ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಸಿಟಿನಲ್ಲಿ ಈ ತರ ಬೇರೆ ಸ್ಮೋಕ್ ಅಂತ ಕಡೆ ಜಾಸ್ತಿ, ಅವ್ರಿಗೂ ದೇ ಆರ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್. ದಟ್ಸ್ ಸೊ ಎನ್ವೈರನ್ಮೆಂಟ್ ಆಲ್ಸೋ ಪ್ಲೇಸ್. ಪೊಲ್ಯೂಷನ್ ಇಟ್ ಸೆಲ್ಫ್ ಇಸ್ one of the important risk factor which is causing millions of deaths in the world. But also we have to reduce the pollution level most. ನಿಜ. ಇದ್ರ ಜೊತೆಗೆ ಈಗ ಒಂದು ಸಾರಿ ಡಾಕ್ಟರ್ ರಘುವರೇ, ಒಂದು ಸಾರಿ ಹಾರ್ಟ್ ಅಟ್ಯಾಕ್ ಬಂದ ನಂತರದಲ್ಲಿ, ನೀವು ಈಗಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ, ಡೆಫಿನೇಷನ್ ಕೊಟ್ರಿ, ತದನಂತರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಹೇಗೆ, ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಈಗ ಕಾಮನ್ ಆಗಿ ಬರದೇ ಇರೋ ಥರ ತಡೆಯೋದು ಬೇರೆ. ಈಗ ಆಲ್ರೆಡಿ ಒಂದ್ಸರಿ ಬಂದಿದೆ ಅಂತ ಅಂದಾಗ ಆತಂಕ ಇನ್ನೂ ಹೆಚ್ಚಿರುತ್ತೆ, ಅವ್ರಿಗೂ ಇರುತ್ತೆ, ಮನೆಯವ್ರಿಗೂ ಕೂಡ ಇರುತ್ತೆ, ಇಡೀ ಫ್ಯಾಮಿಲಿಗೆ, ಕುಟುಂಬಕ್ಕೆ ಇದ್ದೇ ಇರುತ್ತೆ. ಬಟ್ ಎಷ್ಟೋ ಒಂದು 3-4 ವರ್ಷ ಆಗ್ತಿದ್ದಂಗೆ ಇನ್ನೇನು ಆಗಲ್ಲ ಬಿಡು, ಹುಷಾರಾದೆ ನಾನು ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಕೂಡ ಉಂಟು. ಅದಕ್ಕೇನು ಹೇಳ್ತೀರಿ? ಇಲ್ಲ, ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆದ್ರೆ ನಾವೇನ್ ಮಾಡ್ತೀವಿ, ಅವ್ರಿಗೆ ರೆಗ್ಯುಲರ್ ಆಗಿ 3 ಡ್ರಗ್ಸ್ ಮಿನಿಮಮ್ ಡ್ರಗ್ಸ್ ತಗೋಬೇಕಾಗುತ್ತೆ. ಬ್ಲಡ್ ಥಿನ್ನರ್ ತಗೋಬೇಕಾಗುತ್ತೆ. ಯೂಶಲಿ ಆಸ್ಪಿರಿನ್, ಕ್ಲೋಪಿಡಗ್ರಿಲ್ ಅಂತ ಅಟ್ಲೀಸ್ಟ್ 1 year ಡ್ಯೂಯಲ್ ಆಂಟಿಪ್ಲೇಟ್ಲೆಟ್ಸ್ ಕೊಡ್ತೀವಿ. ಕೊಲೆಸ್ಟ್ರಾಲ್ ಡ್ರಗ್, ಕೊಲೆಸ್ಟ್ರಾಲ್ ಲೆಸ್ ದೆನ್ 70 years ಅಥವಾ 70 milligrams ಗಿಂತ ಕಡಿಮೆ ಇಟ್ಕೋಬೇಕು. ಅಥವಾ ಜಾಸ್ತಿ ರಿಸ್ಕ್ ಇದ್ರೆ ಲೆಸ್ ದೆನ್ 30 milligrams ತನಕ LDL ಕೊಲೆಸ್ಟ್ರಾಲ್, ಅದನ್ನ ಕಡಿಮೆ ಮಾಡ್ಕೋಬೇಕು. ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ದೀಸ್ ಬ್ಲಡ್ ಟೆಸ್ಟ್ ಮಾಡಿಸಿ ಒನ್ಸ್ ಇನ್ 3 months ಬರೋಕೆ ಹೇಳ್ತೀವಿ. ಅಟ್ಲೀಸ್ಟ್ 1 year 3 ತಿಂಗಳಿಗೆ ಒಂದ್ಸರಿ ಚೆಕ್ಅಪ್ ಬರೋದಕ್ಕೆ. ಆಮೇಲೆ ಅಟ್ಲೀಸ್ಟ್ ಒನ್ಸ್ ಇನ್ 6 months ಬನ್ನಿ ಅಂತ ಹೇಳ್ತೀವಿ. ಒನ್ಸ್ ಇನ್ 6 months ಬಂದಾಗ ಎಲ್ಲಾ ಟೆಸ್ಟ್ಗಳು ಮಾಡ್ತೀವಿ. ಬ್ಲಡ್ ಆಲ್ ದಿಸ್ ಬ್ಲಡ್ ಪ್ರೊಫೈಲ್ ಮಾಡ್ತೀವಿ, ಒಂದೊಂದ್ಸರಿ ಎಕೋ ಟೆಸ್ಟ್ ಮಾಡ್ತೀವಿ, ECG ಮಾಡ್ತೀವಿ. ಅಥವಾ ಸಿಂಪ್ಟಮ್ಸ್ ಇದ್ರೆ ಏನಾದ್ರು ಮೈಂಡ್ ಸಿಂಪ್ಟಮ್ಸ್ ಇದ್ರೆ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ. ಅಥವಾ ಎಕೋ ಕಾರ್ಡಿಯೋಗ್ರಾಮ್ ಮಾಡಿ ಹಾರ್ಟ್ ಫಂಕ್ಷನ್ ಅಸೆಸ್ ಮಾಡ್ತೀವಿ. ಒಂದೊಂದ್ಸರಿ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಹಾರ್ಟ್ ವೀಕ್ ಆಗುತ್ತಿರುತ್ತೆ. ಮೇಜರ್ ಹಾರ್ಟ್ ಅಟ್ಯಾಕ್ ಆದ್ರೆ ಹಾರ್ಟ್ ಫಂಕ್ಷನ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಹಾರ್ಟ್ ಫೇಲ್ಯೂರ್ ಮೆಡಿಕೇಶನ್ಸ್ ಕೊಡ್ಬೇಕಾಗುತ್ತೆ. ಕೆಲವು ಡ್ರಗ್ಸ್, ನ್ಯೂ ಡ್ರಗ್ಸ್ ಇದೆ, ಅದನ್ನೆಲ್ಲ ಅವನು ಕೊಟ್ಟು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಮಾರ್ಕರ್ಸ್ ಬರುತ್ತೆ, ಕಾರ್ಡಿಯಾಕ್ ಮಾರ್ಕರ್ಸ್ ಅಂತ, NT-proBNP, BNP ಅಂತ. ಅದನ್ನ ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್ ಇದೆಯಾ, ಸೈನ್ಸ್ ಇದೆಯಾ ಅಂತ. ಅದಕ್ಕೂ ಒಂದು ಇಂಪಾರ್ಟೆಂಟ್ ಥಿಂಗ್ಸ್, ಅವರು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಬೇಕು. ಮಾತ್ರ ಯಾವುದೇ ಕಾರಣಕ್ಕೆ ಮಾತ್ರೆಗಳನ್ನ ಸ್ಟಾಪ್ ಮಾಡಕ್ ಹೋಗ್ಬೋದು. ಒಂದ್ ಸಾರಿ ಬಂತು ಅಂತಂದ್ರೆ ಅದೇನ್ ಮೆಡಿಕೇಶನ್ ಇದೆಯೋ ಅದನ್ನ ಲೈಫ್ ಲಾಂಗ್ ಅವ್ರು ಫಾಲೋ ಮಾಡ್ತಾನೆ ಇರ್ಬೇಕು ಅಂತ. ಹೌದು, ಕೆಲವು ಡ್ರಗ್ಸ್ ಗಳು ಲೈಫ್ ಲಾಂಗ್ ತಗೋತಾನೆ ಇರ್ಬೇಕು. ಯಾಕಂದ್ರೆ ಬ್ಲಡ್ ಥಿನ್ನರ್ ತಗೋಬೇಕು, ಒಂದು ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಡ್ರಗ್ಸ್ ತಗೋಬೇಕು. ಸಮಟೈಮ್ಸ್ BP ಮಾತ್ರೆ ತಗೋಬೇಕು, ಶುಗರ್ ಮಾತ್ರೆ ತಗೋಬೇಕು. ಅಂಡ್ ಹಾರ್ಟ್ ರೇಟ್ ಕಂಟ್ರೋಲ್ ಮಾಡೋಕೆ ಬೀಟಾ ಬ್ಲಾಕರ್ಸ್ ತಗೋಬೇಕು. ದೀಸ್ 5-6 ಡ್ರಗ್ಸ್ ದೇ ಹ್ಯಾವ್ ಟು ಟೇಕ್ ಲೈಫ್ ಲಾಂಗ್. ಇನ್ಫ್ಯಾಕ್ಟ್ ನಾನು 30 ವರ್ಷದಿಂದ ಕೆಲವು ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ ರೆಗ್ಯುಲರ್ ಆಗಿ. They are taking these drugs there, they don't have a second heart attack. In fact, I see lot of people. ನಾನು 25 ವರ್ಷ ಕ್ಯಾಂಪ್ ಮಾಡ್ತಾ ಇದ್ದೆ ಚನ್ನಪಟ್ಟಣದಲ್ಲಿ ರೋಟರಿ ಕ್ಲಬ್ ಇಂದ. I am seeing those patients free ಆಗಿ. So I see them, the cost of the medications ಬಹಳ ಕಡಿಮೆ ಆಗಿದೆ ಇವಾಗ. ಮೋದಿ ಮೆಡಿಕಲ್ ಸ್ಟಾಫ್ಸ್ ಎಲ್ಲ hardly they have to spend 2-3. ಓಕೆ, ನಿಮ್ಮ ವಾಯ್ಸ್ ಮ್ಯೂಟ್ ಆಯಿತು, ಸಡನ್ ಆಗಿ ಕೇಳಿಸ್ತಾ ಇಲ್ಲ.
ಓಕೆ ಫೈನ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಎಸ್ ಡಾಕ್ಟರ್ ಕುಮಾರಸ್ವಾಮಿ ಅವರೇ, ಈಗ ಬೇರೆ ಬೇರೆ ಕಾಯಿಲೆಗಳು ಅಂತ ಹೇಳ್ತೀವಿ, ಅಸೋಸಿಯೇಟ್ಸ್ ಅಂದರೆ ಈ BP ಆಗಿರಬಹುದು, ಶುಗರ್ ಆಗಿರಬಹುದು, ಡಯಾಬಿಟಿಕ್ ಇರ್ತಾರೆ. ಸೊ ಅಂಥವರಲ್ಲಿ ಮೋರ್ ಪ್ರೋನ್ ಟು ಇಟ್ ಅಂತೀವಿ, ಹಾರ್ಟ್ ಅಟ್ಯಾಕ್, ಎಸ್ಪೆಷಲಿ ಒಬೇಸಿಟಿ. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತಂದರೆ ಒಬೇಸಿಟಿ, ಒಂಥರ ಎಲ್ಲ ಕಾಯಿಲೆಗಳ ಮದರ್ ಅಂತ ಹೇಳ್ಬೋದು ಒಬೇಸಿಟಿನ. ಅಷ್ಟರ ಮಟ್ಟಿಗೆ ಈ ಒಬೇಸಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಈ ಒಬೇಸಿಟಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇದ್ದಾಗ ಸೊ ಯಾವಾಗ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ, ಸೊ ಅವಾಗಲೇ ಒಂದು ಅಲಾರಾಮ್ ಅಂತ ಹೇಳ್ಬೋದು, ಅವರಿಗೆ ಒಂದು ಎಚ್ಚರಿಕೆ ಕರಗಂಟೆ ಅಂತ ಹೇಳ್ಬೋದು ಅದನ್ನು. ಸೊ ಆ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಹಾರ್ಟ್ ಸಮಸ್ಯೆಗಳು ಬಂದೇ ಬರುತ್ತೆ ಅಂತ. ಕರೆಕ್ಟ್. ಈಗ ಏನಾಗತ್ತಂತಂದ್ರೆ ಈಗ ಡಯಾಬಿಟಿಸ್ ಬಗ್ಗೆ, ಹೈಪರ್ಟೆನ್ಷನ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದಾಯ್ತು. ಅದನ್ನ ಕಂಟ್ರೋಲ್ಗೆ ಇಟ್ಕೋಬೇಕು. BP 120/80 ಅಂಡ್ ಶುಗರ್ ಲೋ ಲೆವೆಲ್ ಅಲ್ಲಿ, ಅಂದ್ರೆ ನಾರ್ಮಲ್ ರೇಂಜ್ ಏನಿದೆಯಲ್ಲ, ಫಾಸ್ಟಿಂಗ್ ಲೆವೆಲ್, ಪೋಸ್ಟ್ ಪಾಂಡಿಯಲ್ ಲೆವೆಲ್, ಅದನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೆಲ್ಲ ಡ್ರಗ್ಸ್ ತಗೊಳ್ಬೇಕು. ಈಗ ಒಬೇಸಿಟಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಲಾಟ್ ಆಫ್ ಮೆನಿ ಪೀಪಲ್ ದೇ ವಿಲ್ ಹ್ಯಾವ್ ಒಬೇಸಿಟಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಕ್ ಹೋಗೋದಿಲ್ಲ, ಎಕ್ಸಸೈಸ್ ಅಂತೂ ಮಾಡೋದಿಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ, ಮೋರ್ ಇಂಟೇಕ್ ಅಷ್ಟೇ ವಿನಃ ಔಟ್ಪುಟ್ ಇಲ್ಲ, ಅಂದ್ರೆ ಬರ್ನ್ ಮಾಡೋದಿಲ್ಲ. ಓನ್ಲಿ ಪಾಸಿಟಿವ್ ಬ್ಯಾಲೆನ್ಸ್ ಆದಂಗೆಲ್ಲ ಫ್ಯಾಟ್. ಓಕೆ, ನಿಮ್ಮ ವಾಯ್ಸು ಕೂಡ ಮ್ಯೂಟ್ ಆಯಿತು. ಎಸ್ ಡಾಕ್ಟರ್ ರಘೋರ್ ಏನಾಗುತ್ತೆ, ಹೈಪರ್ ಆಗುತ್ತೆ. ಹಲೋ ಓಕೆ, ಕುಮಾರಸ್ವಾಮಿ ಅವರು ಕಂಟಿನ್ಯೂ ಮಾಡಿ. ನಿಮ್ಮ ವಾಯ್ಸ್ ಏನಾಗುತ್ತೆ, ಒಬೆಸಿಟಿ ಇದ್ದಾಗ ಏನಾಗುತ್ತೆ, ಎಲ್ಲ ನಮ್ದು ನಾರ್ಮಲ್ ಅನಾಟಮಿ ಏನಿರುತ್ತಲ್ಲ ಅದು ಫುಲ್ ಡಿಅರೇಂಜ್ ಆಗುತ್ತೆ, ಡಿಸ್ಟರ್ಬೆನ್ಸಸ್ ಆಗುತ್ತೆ. ಸೊ ಈಗ ಲಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅಬ್ಸ್ಟ್ರಕ್ಟ್ ಸ್ಲೀಪ್ ಅಪ್ನಿಯಾ ಆಗುತ್ತೆ, ಹೈಪಾಕ್ಸಿ ಆಗುತ್ತೆ. ದಿಸ್ ವಿಲ್ ಲೀಡ್ಸ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಆಗ್ಬೋದು, ರೆಸ್ಪಿರೇಟರಿ ಕಾಂಪ್ಲಿಕೇಶನ್. ಈಗ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದ್ರೆ ರೈಟ್ ಸೈಡ್ ಚೇಂಬರ್ ಆಗ್ಬಿಟ್ಟು ಹಾರ್ಟ್ ವೀಕ್ ಆಗ್ಬಿಟ್ಟು ಫೇಲ್ಯೂರ್ ಆಗುತ್ತೆ. ಅವಾಗ ಹೊಟ್ಟೆ ಎಲ್ಲ ಊತ ಬರುತ್ತೆ, ಬಾಡಿ ಎಲ್ಲ ಊತ ಬರುತ್ತೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಅರ್ಲಿ ಸೈನ್. ಆಕ್ಚುಲಿ ಫಸ್ಟ್ ಅರ್ಲಿ ಸೈನ್ ಅಂತಂದ್ರೆ ಸ್ಯಾಚುರೇಷನ್ ಡೌನ್ ಆಗಿಬಿಡುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಅಕ್ಯುಮಿಟ್ ಆಗಿ ಕಾರ್ಡಿಯಕ್ ಇವೆಂಟ್ಸ್ ಆಗುತ್ತೆ, ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು. ಯಾಕಂದ್ರೆ ಫ್ಯಾಟ್ ಅಕ್ಯುಮಿಲೇಟ್ ಆಗ್ಬಿಟ್ಟು ಲಿವರ್ ಫೇಲ್ಯೂರ್ ಆಗ್ಬೋದು. ಸೊ ದಟ್ಸ್ ವೈ ಒಬೇಸಿಟಿ ಇಸ್ ದ ಕಲ್ಪಿಟ್ ಫಾರ್ ಮೆನಿ ಡಿಸೀಸಸ್, ಲಾಟ್ ಆಫ್ ಡಿಸೀಸಸ್, ಅಂಡ್ ಇದು ದ ಮೂಲ ಕಾರಣ ಒಬೇಸಿಟಿಗೆ. ಒಬೇಸಿಟಿ ಐತಿ, ನೋ ವಾಟ್ ಇಸ್ ದ ರೀಸನ್ ಫಾರ್ ಒಬೇಸಿಟಿ. ಅದನ್ನ ಕರಗಿಸ್ಲಿಲ್ಲ, ಕಡಿಮೆ ಮಾಡಲಿಲ್ಲ. ಅವ್ರು ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ಹೆಂಗ್ ಕಡಿಮೆ ಮಾಡು ಸರ್, ನಾನು ಎಲ್ಲಾ ಫುಡ್ ಕಡಿಮೆ ತಿಂತೀನಿ, ಏನೂ ತಿನ್ನೋದಿಲ್ಲ, ದಿನಕ್ಕೊಂದತ್ತು. ಬಟ್ ಏನಾಗುತ್ತೆ, ದಟ್ ಇಸ್ ಕರೆಕ್ಟ್, ಬಟ್ ಯು ಶುಡ್ ನಾಟ್ ಗೋ ಫಾರ್ ಸರ್ಜರಿ. ಮಾರ್ಬಿಡ್ ಒಬೇಸಿಟಿ ಇದ್ರೆ ಮಾತ್ರ ಯು ಶುಡ್ ಗೋ ಫಾರ್ ಸರ್ಜರಿ. ಈವನ್ ಮೆಡಿಕೇಶನ್ಸ್ ಆಲ್ಸೋ ದೇರ್, ಯು ಕ್ಯಾನ್ ಗೋ ಫಾರ್ ಮೆಡಿಕೇಶನ್, ಬಟ್ ಸಮ್ ಸೈಡ್ ಎಫೆಕ್ಟ್ ಅಂಡ್ ಆಲ್ ಯು ಕ್ಯಾನ್ ಕಂಟ್ರೋಲ್ ನ್ಯಾಚುರಲಿ ಬೈ ಅವರ್ ಸೆಲ್ಫ್. ಬೈ ಡೈಟಿಷಿಯನ್ ಹತ್ರ ಹೋಗ್ಬೇಕು. ಅವ್ರು ದೇ ವಿಲ್ ಅಡ್ವೈಸ್, ಪ್ರಿಪೇರ್ ದ ಚಾರ್ಟ್ ಫಾರ್ ಯುವರ್ ಬಾಡಿ weight, ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ದೇ ವಿಲ್ ಪ್ರಿಪೇರ್ ದ ಡೈಟ್ ಚಾರ್ಟ್. ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಫಾಲೋ. ಅಂದ್ರೆ ಮೋರ್ ಆಫ್ ಲಿಕ್ವಿಡ್ ಫೈಬರ್ ಡೈಟ್ ತಗೊಂಡ್ಬಿಟ್ಟು, ಸಮ್ಟೈಮ್ಸ್ ಕ್ಯಾಲರಿ ಜಾಸ್ತಿ ಇತ್ತಂತಂದ್ರೆ, ಇವ್ರದ್ದು ವೆಯ್ಟ್ ಜಾಸ್ತಿ ಇತ್ತಂದ್ರೆ, ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಇತ್ತಂದ್ರೆ ಡೈಲಿ ಒನ್ಸ್ ತಗೊಳಕ್ ಹೇಳ್ತಾರೆ. ಆಮೇಲೆ ಮೋರ್ ಆಫ್ ಲಿಕ್ವಿಡ್ ಡೈಟ್, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಇದೊಂದೇ ಡೈಟು, ವಾಕಿಂಗ್, ದಟ್ ಈಸ್ ದ ಓನ್ಲಿ ವೇ ಆಫ್ ಕಂಟ್ರೋಲಿಂಗ್ ದ ಒಬೇಸಿಟಿ. ಸೊ ಒಬೇಸಿಟಿ ಇಸ್ ಎಲ್ಲಾ ಕಾರಣ ಆಲ್ ದ ಡಿಸೀಸಸ್, ಶುಗರ್ ಆಗ್ಲಿ, BP ಆಗ್ಲಿ, ಕೊಲೆಸ್ಟ್ರಾಲ್ ಆಗ್ಲಿ, ಹಾರ್ಟ್ ಅಟ್ಯಾಕ್ ಆಗ್ಲಿ, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ದ ಒಬೇಸಿಟಿ. ಓಕೆ, ಬೇರೆ ಇನ್ಯಾವ ಕಾಯಿಲೆಗಳು ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್ ರಘು ಅವರೇ? ಮೇಡಮ್, ಒಂದು PTSD ಅಂತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಇವಾಗ ಪೇಷಂಟ್ ಕೊರೋನಾ ಆಯ್ತು, ಸೊ ಏನಾಗುತ್ತೆ, ಆ ಸ್ಟ್ರೆಸ್ ಇಂದ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಕೆಲವರಿಗೆ ಸರ್ಜರಿ ಆಗುತ್ತೆ, ಕೆಲವರಿಗೆ ಸರ್ಜರಿ ಆಗಿ ಬಿಕಾಸ್ ದೇ ವಿಲ್ ಬಿ ಥಿಂಕಿಂಗ್ ಸೋ ಮಚ್ ಟೆನ್ಷನ್ ಇನ್ ದ ಫ್ಯಾಮಿಲಿ, ಸ್ಟ್ರೆಸ್ ಇನ್ ದ ಫ್ಯಾಮಿಲಿ. ಅದಕ್ಕೆ PTSD ಅಂತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಅವಾಗ ದೇ ಕ್ಯಾನ್ ಹ್ಯಾವ್ ಅನ್ ಹಾರ್ಟ್ ಅಟ್ಯಾಕ್. ಸ್ಟ್ರೆಸ್ ಇಟ್ಸೆಲ್ಫ್, ದಟ್ಸ್ ವಾಟ್ ಎನಿ ಟೈಪ್ ಆಫ್ ಸ್ಟ್ರೆಸ್ ಇಟ್ಸೆಲ್ಫ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅವಾಗ ಇನ್ನೊಂದು ಸಿಂಡ್ರೋಮ್ ಇದೆ, ಟಕಾಸುಬೋಕಾರ್ಡಿಯೋಮೈಪತಿ ಅಂತ ಹೇಳ್ತೀವಿ. ಇದು ಫಸ್ಟ್ ಜಪಾನ್ ಅಲ್ಲಿ ಕಂಡುಹಿಡಿದ್ರು, ಟಕಾಸುಬೋಕಾರ್ಡಿಯೋಮೈಪತಿ ಅಂತ. ಅದು ಲೇಡೀಸ್ ಅಲ್ಲಿ ಕಾಮನ್, ಆಕ್ಚುಲಿ ಹೆಂಗಸರಲ್ಲಿ ಅಲ್ಲಿ ಕಾಮನ್. ಅದು ಬಿಕಾಸ್ ಆಫ್ ಸ್ಟ್ರೆಸ್, ಅಗೇನ್ ಸ್ಟ್ರೆಸ್, ಸಿಂಪಥೆಟಿಕ್ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ಟು ದೇ ವಿಲ್ ಹ್ಯಾವ್ ಮೋರ್ ಆಫ್ಟನ್ ಇನ್ ಲೇಡೀಸ್. ಅಗೇನ್ ಎನಿ ಟ್ರಾಮಾ, ಪ್ರೆಗ್ನೆನ್ಸಿ, ಡೆಲಿವರಿ, ಪೋಸ್ಟ್ ಡೆಲಿವರಿ ಆರ್ ಪೋಸ್ಟ್ ಆಪರೇಷನ್, ಎನಿ ಸ್ಟ್ರೆಸ್, ಮನೆಯಲ್ಲಿ ಏನಾದ್ರು ಸ್ಟ್ರೆಸ್ ಆಯ್ತು, ಈಗ ಇದ್ದಕ್ಕಿದ್ದಂಗೆ ಹಾರ್ಟ್ ರೇಟ್ ಜಾಸ್ತಿ ಆಗಿ, ನಾರಾಡ್ರಿಲಿನ್ ಜಾಸ್ತಿ ಆಗಿ, ಸಮಟೈಮ್ಸ್ ಕರ್ನರಿ ಆರ್ಟರಿ ಸ್ಪ್ಯಾಸಮ್ ಆಗ್ಬಿಡುತ್ತೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರೋದಿಲ್ಲ, ಇಟ್ಸ್ ಎ ಸ್ಪ್ಯಾಸಮ್, ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ರಿಕವರ್ ಅಂಡ್ ಹಾರ್ಟ್ ಫಂಕ್ಷನ್ ಕಡಿಮೆ ಆಗುತ್ತೆ. ದಟ್ ಈಸ್ ಟಕಾಸುಬೋಕಾರ್ಡಿಯೋಮೈಪತಿ.
ಸಮಟೈಮ್ಸ್ ಮಿನಾಕೋ ಅಂತೀವಿ, ಮಿನಿಮಲಿ ಕರ್ನರಿ ಆರ್ಟರಿ ಸ್ಮಾಲ್ ಇರುತ್ತೆ, ನಾರ್ಮಲ್ ಇರುತ್ತೆ, ಮೈನರ್ ಸ್ಮಾಲ್ ವೆಸಲ್ಸ್ ಇರುತ್ತಲ್ಲ, ಕ್ಯಾಪಿಲರೀಸ್ ಆರ್ಟಿರಿಯಲ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ, ವ್ಯಾಸೋಡೈಲೇಟೇಷನ್ ಇರುತ್ತೆ, ಅದಕ್ಕೆ ಮಿನಾಕೋ ಅಂತೀವಿ. ನಾರ್ಮಲ್ ಕರ್ನರಿ ಆರ್ಟರಿ ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್. ಸೊ ಆ ತರ ಟೈಪ್ಸ್ ಬರುತ್ತೆ ಕೆಲವರಿಗೆ. ಆಮೇಲೆ ಅಬ್ನಾಮಿನಲ್ ಕರ್ನರಿ ಆರ್ಟರಿ ಅಬ್ನಾಮಿನಲ್ ಇರುತ್ತೆ, ಬಂದಾಗ್ಲೇ ಹುಟ್ಟಿದಾಗ್ಲೇನೆ ಯೂಶಲಿ ನಾರ್ಮಲಿ 2 ಕರ್ನರಿ ಆರ್ಟರಿ ಇದೆ, ರೈಟ್ ಕರ್ನರಿ, ಲೆಫ್ಟ್ ಕರ್ನರಿ ಆರ್ಟರಿ. ಲೆಫ್ಟ್ ಅಲ್ಲಿ ಡಿವೈಡ್ಸ್ ಇನ್ 2 ಬ್ರಾಂಚಸ್, ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಮತ್ತು ಸಬ್ಕರ್ನರಿ ಆರ್ಟರಿ. ಸಮಟೈಮ್ಸ್ ಎಲ್ಲ ಆರ್ಟರೀಸ್ ಒಂದೇ ಭಾಗದಿಂದ ಬರುತ್ತೆ, ರೈಟ್ ಕರ್ನರಿ ಆರ್ಟರಿಯಿಂದ ಆ 3 ಬ್ರಾಂಚ್ ಬರುತ್ತೆ. ಅದು ಒಂದೊಂದ್ಸರಿ ಇನ್ ಬಿಟ್ವೀನ್ ಅಯೋಟಾ ಅಂಡ್ ಪಲ್ಮನರಿ ಆರ್ಟರಿಯಿಂದ ಅರೈಸ್ ಆಗುತ್ತೆ. ಅದು ಸಮಟೈಮ್ಸ್ ದೇ ಕ್ಯಾನ್ ಕಾಸ್ ಕಂಪ್ರೆಷನ್, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಇದಾಗ್ಬೇಕಾದ್ರೆ ಅನಾಮಲೀಸ್ ಇಂದನೂ ಆಗ್ತದೆ. So these are all some of the abnormalities which can predispose to heart attack. ಓಕೆ ಎಸ್. ಈಗ ಮೇನ್ ಪಾರ್ಟ್ ಅಂದರೆ ಪ್ರಿಕಾಷನ್ಸ್. ಸೊ ಹೇಳಿ ಸರ್, ಈಗ ಒಂದು ಜೀವನ ಶೈಲಿ, ಆಹಾರ, ಇದೆಲ್ಲದರ ಜೊತೆಗೆ ಸ್ಟ್ರೆಸ್, ನೀವು ಈಗಾಗಲೇ ಹೇಳಿದ್ರಿ ಸ್ಟ್ರೆಸ್ ಈಸ್ ದ ಮೇನ್ ರೀಸನ್ ಅಂತ. ಹೇಗೆ ಇದರಿಂದ ಹೊರಗೆ ಬರಬೇಕು ಅಂತಂದರೆ ಅವರು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಏನು ಹೇಳ್ತೀರಿ ಡಾಕ್ಟರ್ ರಘು ಅವರು? ಮೇಡಮ್, ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ. ಹ್ಯೂಮನ್ ಬೀಯಿಂಗ್ ಅಂದ್ರೆ human beings, there's no difference between animals and human beings. ಮಕ್ಕಳಿಗೂ ಸ್ಟ್ರೆಸ್ ಆಗ್ಬಿಟ್ಟಿದೆ, ಶಾಲೆಗೆ ಹೋಗೋ ಮಕ್ಕಳು ಕೂಡ ಸ್ಟ್ರೆಸ್ ಅಂತ. ಬ್ಯಾಗ್ ಹೊತ್ಕೊಂಡು ಹೋಗ್ಬೇಕು, ಅವ್ರಿಗೆ ಸ್ಟ್ರೆಸ್, ಇಷ್ಟು ಹೋಮ್ ವರ್ಕ್ ಮಾಡ್ಬೇಕು, ಅದು ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಆಕ್ಚುಲಿ. ಇನ್ಫ್ಯಾಕ್ಟ್ ನೀವು ಮಕ್ಕಳುಗಳು SLC ಮಕ್ಕಳು ಅಥವಾ PUC ಅವ್ರಿಗೆ ಎಕ್ಸಾಮ್ ಹೋಗ್ಬೇಕಾದ್ರೆ ನೀವು ಅವ್ರ BP ಚೆಕ್ ಮಾಡಿ, ದೇ ಎಲ್ಲ ಹೈ ಬ್ಲಡ್ ಪ್ರೆಷರ್ ಆಕ್ಚುಲಿ ಬಿಕಾಸ್ ಆಫ್ ಸ್ಟ್ರೆಸ್. ಸೊ ಎವ್ರಿ ಹ್ಯೂಮನ್ ಬೀಯಿಂಗ್ ಸ್ಟ್ರೆಸ್, ವೆದರ್ ಡಾಕ್ಟರ್ ಆಗ್ಲಿ, ಪಾಲಿಟಿಷಿಯನ್ ಆಗ್ಲಿ, ನಮ್ಗೆ ಇನ್ಫ್ಯಾಕ್ಟ್ ನಮ್ಗಿರುವ ಸ್ಟ್ರೆಸ್ ಬೇರೆಯವ್ರಿಗಿಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾರ್ಟ್ ಕ್ಲೋಸ್ ಆಗಿರುತ್ತೆ, ಅದು ಓಪನ್ ಮಾಡಬೇಕು. ಆ ಟೈಮಲ್ಲಿ ಎನಿ ಕಾಂಪ್ಲಿಕೇಶನ್ ವಿ ಹ್ಯಾವ್ ಟು ಫೇಸ್ ದಿ ಪಾಪ್ಯುಲೇಷನ್, ರಿಲೇಟಿವ್ಸ್, ಫ್ರೆಂಡ್ಸ್, ಅಷ್ಟು ಜನ ಏನಾಗ ಕಾಂಪ್ಲಿಕೇಶನ್ ಆದ್ರೆ ನಮ್ಗೆ ಸ್ಟ್ರೆಸ್ ಇರ್ತೈತೆ. ಎಷ್ಟು ಸ್ಟ್ರೆಸ್ ಕುಮಾರಸ್ವಾಮಿ ಗೊತ್ತು, ನಾವೆಲ್ಲ ವರ್ಕ್ ಮಾಡಿದ್ದೆ ಜಯದೇವದಲ್ಲೇ. ವಿ ಫೀಲ್ ಸೋ ಮಚ್, ವಿ ಡೋಂಟ್ ಸ್ಲೀಪ್ ಫಾರ್ 1 month. ಸಮಟೈಮ್ಸ್ ಯಾವ್ದಾದ್ರು ಕ್ಯಾಟಸ್ಟ್ರೋಫಿ ಆಗಿ ಒಂದು ಪೇಷಂಟ್ ಡೆತ್ ಆಯ್ತು ಅಂದ್ರೆ, ಬಿಕಾಸ್ ಇಟ್ ಮೇ ನಾಟ್ ಬಿ ಬಿಕಾಸ್ ಆಫ್ PR, ಬಿಕಾಸ್ ಆಫ್ ದ ಪ್ರೊಸೀಜರ್. ಸಮಟೈಮ್ಸ್ ಇಟ್ ಇಸ್ ನ್ಯಾಚುರಲ್. So sometimes they blame doctors. Doctors are not God. So we are also human beings. We try to help somebody to recover from the heart attack. We know otherwise 30 years back anybody heart attack ಆದ್ರೆ 30% ಮಾರ್ಟಾಲಿಟಿ ಇತ್ತು. 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ 30 ಜನಕ್ಕೆ ಡೆತ್ ಆಗ್ತಾ ಇತ್ತು. ಇವಾಗ ಮಾರ್ಟಾಲಿಟಿ ಕಡಿಮೆ ಆಗಿದೆ, 5ರಿಂದ 6% ಅಷ್ಟೇ. 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ ಸ್ಟಿಲ್ 5ರಿಂದ 6 ಜನ ಸಾಯ್ಬೋದು. 5-6 ಜನ ಯಾರು ಅಂತ ಹೇಳೋದು ಕಷ್ಟ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಸಿವಿರಿಟಿ ಆಫ್ ಹಾರ್ಟ್ ಅಟ್ಯಾಕ್, ಕಾಂಪ್ಲಿಕೇಶನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನಕ್ಕೆ ಸತ್ತಾಗ್ತಾರೆ? ಒಂದು ಅರಿಥ್ಮಿಯಾ, ಐ ಟೋಲ್ಡ್ ವಿತಿನ್ 1 hour ಅಲ್ಲಿ ಅರಿಥ್ಮಿಕ್ ಡೆತ್ ವಿತ್ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ಫಿಬ್ರಿಲೇಷನ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್, ಏಥಿಸ್ಟಲ್ಲಿ ಹಾರ್ಟ್ ನಿಂತಿರುತ್ತೆ. ದಟ್ ಇಸ್ ದ ಕಾಮನೆಸ್ಟ್ ಕಾಸ್. ಅದಾದ್ಮೇಲೆ ಕಾಂಪ್ಲಿಕೇಶನ್ಸ್ ಇರುತ್ತೆ, ಹಾರ್ಟ್ ರಪ್ಚರ್ ಆಗ್ಬೋದು, ಕಾರ್ಡಿಯಾಕ್ ಟ್ಯಾಂಪೋನೇಟ್ ಅಂತ. ವಿತಿನ್ 24 hours ನಾವು ಮಾತಾಡ್ತಾ ಇರ್ತೀವಿ, ನೆಕ್ಸ್ಟ್ ಬೆಡ್ ಹೋದ್ರೆ ಪೇಷಂಟ್ ಸಡನ್ ಆಗಿ ಡೆತ್ ಆಗ್ಬಿಡುತ್ತೆ. ಅವಾಗ ನಮ್ಮನ್ನ ಬ್ಲೇಮ್ ಮಾಡ್ತಾರೆ, ದೇ ಡೈ ಬಿಕಾಸ್ ಆಫ್ ದ ಹಾರ್ಟ್ ಅಟ್ಯಾಕ್. ಆಮೇಲೆ ಒಂದೊಂದ್ಸರಿ ವ್ಯಾಲ್ ಲೀಕ್ ಆಗುತ್ತೆ, ವ್ಯಾಲ್ ರಪ್ಚರ್ ಆಗುತ್ತೆ, ಮೈಕಾರ್ಡಿಯಲ್ ರಿಗರ್ಜಿಟೇಷನ್ ಆಗುತ್ತೆ, ವೆಂಟ್ರಿಕಲ್ ರಪ್ಚರ್ ಆಗುತ್ತೆ, ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಆಗುತ್ತೆ. ಅದೊಂದ್ಸರಿ ಹಾರ್ಟ್ ಬ್ಲಾಕ್ ಆಗ್ಬಿಟ್ಟು ಹಾರ್ಟ್ ರೇಟೇ ಕಡಿಮೆ ಆಗ್ಬಿಡುತ್ತೆ, ಅವಾಗ ಪೇಸ್ ಮೇಕರ್ ಆಗ್ತದೆ. ಸೊ ದೇರ್ ಆರ್ ಆಲ್ಮೋಸ್ಟ್ 30 to 40 ಕಾಂಪ್ಲಿಕೇಶನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆಲ್ವೇಸ್ ನಾವು ಹೇಳ್ತೀವಿ 72 hours ತನಕ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ, ಏನ್ ಬೇಕಾದ್ರೆ ವಿ ಟ್ರೀಟ್ ವಿತ್ ದ ಬೆಸ್ಟ್ ಆಫ್ ಇಂಟ್ರೆಸ್ಟ್, ದೇ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್. ಸೊ ಹಾರ್ಟ್ ಅಟ್ಯಾಕ್ ಅಂತ ಎಲ್ಲರೂ ಸರ್ವೈವ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗಲೂ ವಿತ್ ದ ಬೆಸ್ಟ್ ಕೇರ್, ಬೆಸ್ಟ್ ಟ್ರೀಟ್ಮೆಂಟ್, ಇನ್ನು 5ರಿಂದ 6% ದೇ ಡೈ. ಇನ್ಫ್ಯಾಕ್ಟ್ ವಿ ಸಿ ಜಯದೇವದಲ್ಲಿ ಎವ್ರಿ ಡೇ 50ರಿಂದ 60 ಹಾರ್ಟ್ ಅಟ್ಯಾಕ್ ಆಗ್ತಾರೆ. ಎವ್ರಿ ಡೇ ವಿ ಲೂಸ್ 3 to 4 ಪೇಷಂಟ್ ಡೈ. ಸೊ ದಟ್ಸ್ ವೈ ಅದು ಹಾರ್ಟ್ ಅಟ್ಯಾಕ್ ಆಗೋದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ, ಐ ಕ್ಯಾನ್ ಟೆಲ್. ಪ್ರಿವೆಂಟ್ ಮಾಡೋದಂದ್ರೆ ರೆಗ್ಯುಲರ್ ಆಗಿ 30 ವರ್ಷ ಆದ್ಮೇಲೆ ರೆಗ್ಯುಲರ್ ಆಗಿ ಹಾರ್ಟ್ ಚೆಕ್ಅಪ್ ಮಾಡಿಸ್ಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಡಯಾಬಿಟಿಸ್ ಇದೆಯಾ, ಹೈಪರ್ಟೆನ್ಷನ್ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಅಥವಾ ಏನಾದ್ರು ಅದರ್ ರಿಲೇಟೆಡ್ ಹೈಪರ್ಟ್ರೋಫಿ ಕಾರ್ಡಿಯೋಮಯೋಪತಿ ಇದೆಯಾ, ಆ ತರ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ಡಯಾಬಿಟಿಸ್ ಬಂದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಬ್ಲಡ್ ಶುಗರ್ ಆದಷ್ಟು ನಾರ್ಮಲೈಸ್ ಮಾಡ್ಕೋಬೇಕು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ lower the better. LDL cholesterol now we say less than 70 normal person who primary prevention. Heart patient ಗೆ we should be less than 50 ಇರಬೇಕು ಅಂತ ಇವಾಗ ಹೊಸ ಗೈಡ್ಲೈನ್ಸ್ ಪ್ರಕಾರ. ಸೊ ಜಾಸ್ತಿ ಮಲ್ಟಿಪಲ್ ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಬೈಪಾಸ್ ಆಗಿದೆ, ಆಂಜಿಯೋಪ್ಲಾಸ್ಟಿ ಇದ್ದಾರೆ, LDL cholesterol should be as low as 30 milligram. ಅಂದ್ರೆ 30 milligram ಬರ್ಬೇಕಂದ್ರೆ we have to give multiple drugs. There are new drugs, potent drugs. So ಇದನ್ನೆಲ್ಲ ಅವರು they have to follow regularly, control all the risk factors, have a healthy life, avoid stress, regular walk, at least 24 ಗಂಟೆಲಿ 8 ಗಂಟೆ ವರ್ಕ್ ಮಾಡ್ತಾರೆ. 1 hour they should keep for themselves, for their heart, for their better probably to survive for longer time. I think my advice, 1 hour they should spend for their life, for their health.
regular walk, regular, at least spend 15-20 minutes with their family. Healthy discussion in family. Family is also one of the important risk factors. If you don't have a good family ನಿಜ. support, ಅಲ್ಲ, if you got, ಎಲ್ಲದಕ್ಕೂ ಕೂಡ see, ಅದೇ that is ಬೇಕು. also an important risk factors. Many times you have seen family ಗಲಾಟೆ ಆಗಿ ಸಡನ್ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹೌದು. ಇಬ್ರು ಆರ್ಗ್ಯೂ ಮಾಡಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್. ಸೊ ಹೆಲ್ತಿ ಫ್ಯಾಮಿಲಿ, ದಟ್ ಮೀನ್ಸ್ ಅಟ್ ಲೀಸ್ಟ್ half an hour to 30 to 40 minutes quality life with your children and with your family members. Your parents ಆಗಿರ್ಬೋದು, ನಿಮ್ಮ ಮದರ್, ಫಾದರ್, ವೈಫ್, ಚಿಲ್ಡ್ರನ್, ಪ್ರಾಬ್ಲಿ ಸ್ಪೆಂಡ್ 40 to 50 minutes. That also gives you more relief. ಎಸ್ ಸರ್, ವೆರಿ 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 ನೈಸ್. ಅದ್ರ ಜೊತೆಗೆ ಡಾಕ್ಟರ್ ಕುಮಾರಸ್ವಾಮಿ ಅವರು, ನೀವೇನ್ ಈಗಿನ ಜನರೇಷನ್ ಅವರಿಗೆ ಏನ್ ಟಿಪ್ಸ್ ಕೊಡ್ತೀರಿ? ಈಗಿನ ಜನರೇಷನ್ ಅವರಿಗೆ ಎಲ್ಲ ಹೇಳೋದಿಷ್ಟೇ, ಹಂಗೆ ರಘು ಸರ್ ಹೇಳಿದಂಗೆ ಲೈಫ್ ಬಗ್ಗೆ. ಎಸ್, ಎಲ್ಲರೂ ದುಡಿಲೇಬೇಕು, ದುಡಿದ್ರೇನೆ ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್. ಕಾಂಪಿಟೇಟಿವ್ ಲೈಫ್ ಇದೆ ಈಗಿನ ಕಾಲದಲ್ಲಿ. ಐ ಥಿಂಕ್ ಯು ನೋ ಎವ್ರಿ ಫೀಲ್ಡ್, ಆಲ್ ದ ಫೀಲ್ಡ್ ಹ್ಯಾವ್ ಎ ಕಾಂಪಿಟೇಟಿವ್ ಫೀಲ್ಡ್, ನಾಟ್ ಓನ್ಲಿ ಇನ್ ದ ಮೆಡಿಕಲ್ ಆಗಲಿ, ಇಂಜಿನಿಯರ್ ಆಗಲಿ, ಆಲ್ ದ ಸೆಕ್ಷನ್, ಟೀಚರ್ಸ್, ಎವ್ರಿವೇರ್, ಈವನ್ ನಾನ್ ಟೀಚಿಂಗ್ ಪೀಪಲ್ ಆಲ್ಸೋ, ಆಟೋ ಡ್ರೈವರ್, ವ್ಯಾಪಾರಿಗಳು, ಬಿಸಿನೆಸ್ ಪೀಪಲ್ಗಳು, ಪೊಲಿಟಿಷಿಯನ್ಸ್, ಎವ್ರಿವೇರ್ ಯಂಗ್ ಜನರೇಷನ್ಸ್ ದೇ ಆರ್ suffering a lot, and also these people only having a lot of bad habits. So that's why my sincere advice is I think you have to spend time with your family, as Dr. Raghu sir told. Family alli spend ಮಾಡ್ಕೋಬೇಕು 1 hour, mingle with the family, enjoy, and give 1 hour, at least half an hour time for exercise, and eat good food, well balanced food, and habits. See, some people will have a habit, but you should not, cannot say that should not smoke, not drink alcohol and all, but smoking you can totally should stop it. Okay. Drinks, as foreign people says, advise American people, they says at least 2 ounce drink every day, but nobody will stop at 2 ounce actually, because you know that 2 ounce means around 60 ml. Nobody will stop at 60 ml. Everybody will continue actually, because they won't get satisfaction actually, you know that. So I think that will increase the good cholesterol, that is HDL, and it will protect heart. I think you know, that's why the people will advise, but we are not advising because nobody will stop it. And third thing is you go for regular checkup. ಬರೀ ದುಡಿಮೆ ಒಂದನೇ ನಿಮ್ಗೆ ಇದಲ್ಲ, ಯಾಕಂದ್ರೆ ಈಗ ನಿಮ್ ಲೈಫ್ ಲಾಂಗರ್ ಡ್ಯೂರೇಷನ್ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ದುಡ್ದು ಏನ್ ಮಾಡ್ತೀರಿ? ದುಡಿದಿದ್ದು ಆರೋಗ್ಯದ ಕಡೆ ಗಮನ ವಹಿಸಬೇಕು, ಆರೋಗ್ಯದ ಕಾಳಜಿ ಮಾಡಬೇಕು, ಆಹಾರದ ಕಡೆ ನಿಗಾ ಇಡಬೇಕು, ಜೀವನ ಕ್ರಮದ ಬಗ್ಗೆ ನಿಗಾ ಇಡಬೇಕು. ಈಗ ಪುನೀತ್ ರಾಜ್ಕುಮಾರ್ ಪಾಪ ಅಷ್ಟೊಂದು ಇದ್ರಲ್ಲಿ ಪೀಕ್ ಲೆವೆಲ್ ಇದ್ದಿದ್ರು, ಎಷ್ಟೋ ದುಡಿದ್ರು, ಎಷ್ಟೋ ಜನ ಅಭಿಮಾನ ಇದು ಮಾಡಿದ್ರು ಪಾಪ. ನೋಡಿ, ಒಂದೇ ಸಡನ್ ಕಾರ್ಡಿಯಾಕ್ ಅರೆಸ್ಟ್. But also family history ಅಲ್ವಾ, ಅದೇ ತರ those who got a high stress, high family background ಇತ್ತು ಅಂತಂದ್ರೆ, ಅಂದ್ರೆ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಏನಾದ್ರೂ ಕಾರ್ಡಿಯಾಕ್ ಎಲಿಮೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಂತಂದ್ರೆ, those people have to take more precautions. ಅವರ ತಂದೆ ತಾಯಿಗಳು. ಡಾಕ್ಟರ್ ಕುಮಾರಸ್ವಾಮಿ ಅವರೇ ಮತ್ತೆ ಡಾಕ್ಟರ್ ರಘು ಅವರೇ, ಬಹಳಷ್ಟು ಉತ್ತಮವಾದಂತಹ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇವತ್ತಿನ ಚರ್ಚೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮಾಹಿತಿಗೋಸ್ಕರ ಧನ್ಯವಾದಗಳು. ಸೊ ಮುಂದಿನ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಅದ್ರ ಜೊತೆಗೆ ಯುವ ಪೀಳಿಗೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಇವತ್ತಿನ ಜೀವನ ಶೈಲಿ ಏನು ಬದಲಾಗಿದೆ ಅದ್ರ ಕಡೆ ಗಮನ ವಹಿಸಬೇಕು. ಉಮೇಶ್ ಕತ್ತಿಯವರ ಒಂದು ಇನ್ಸಿಡೆಂಟ್ ಒಂದು ಪಾಠ ಆಗಬೇಕು ಬೇರೆಯವ್ರಿಗೂ ಕೂಡ. ಯಾಕಂತಂದರೆ ಜೀವನ, ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ. ಯಾಕಂದರೆ ಯಾವಾಗ ಏನು ಬೇಕಾದರೂ ಆಗಬಹುದು, ಅದು ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒನ್ ಫೈನ್ ಡೇ ಎಲ್ಲೋ ಒಂದು ಎಫೆಕ್ಟ್ ಆದರೂ ಆಗಬಹುದು. ಸೊ ಹಾಗಾಗಿ ನಿಮಗೋಸ್ಕರ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.